ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ, ಗ್ರಹಣ ಬರ್ತಿದೆ, ನ್ಯೂ ಮೂನ್ ಬರ್ತಿದೆ, ಅಮಾವಾಸ್ಯೆನೂ ಇದೆ, ಗ್ರಹಣನೂ ಇದೆ. ಸೊ ಈ ಗ್ರಹಣದ ಪ್ರಯುಕ್ತ ಎಲ್ಲರ ಜೀವನದಲ್ಲಾಗಿರ್ಬೋದು, ಪ್ರಕೃತಿಯಲ್ಲಾಗಿರ್ಬೋದು, ಸಹಜವಾಗಿ ಒಳ್ಳೇದು ಕೆಟ್ಟದು ಎಫೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಂದು ಗ್ರಹಣದಲ್ಲಿ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಇರುತ್ತೆ, ಕೆಲವೊಂದು ಗ್ರಹಣದಲ್ಲಿ ಪಾಸಿಟಿವ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲದೆ ಇರೋ ಕಾರಣ ಪ್ರಾಕ್ಟೀಸ್ ಅಲ್ಲಿ ಏನು ಇಲ್ಲ, ಅಂದ್ರೆ ನಾವೇನು ಸ್ಪೆಷಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ ಬೇರೆ ಗ್ರಹಣದ ತರ. ಹಾಗಾಗಿ ಪ್ರಾಕ್ಟೀಸ್ ಏನು ಇಲ್ಲ, ವ್ರತದ ತರ ಏನು ಮಾಡುವಂಥದ್ದಿಲ್ಲ. ಉಪವಾಸ ಬೇರೆ ಗ್ರಹಣ ದಿವಸ ಆದ್ರೆ ನಾವು ಉಪವಾಸವನ್ನ ಮಾಡ್ತೀವಿ, ಗೊತ್ತಿರುತ್ತೆ. ಗರಿಕೆಯಿಂದ ಶುದ್ಧವನ್ನ ಮಾಡ್ಕೋತೀವಿ, ನಿಯಮಗಳಿರುತ್ತೆ, ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಬಟ್ ಈ ಗ್ರಹಣದಲ್ಲಿ ಆ ರೀತಿ ಫಾಲೋ ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ. ಬಟ್ ಸ್ಟಿಲ್ ಪ್ರಕೃತಿ ಮೇಲೆ ಒಂದಷ್ಟು ಎಫೆಕ್ಟ್ ಅಂತ ಇದ್ದೇ ಇರುತ್ತೆ. ಸೊ ಪ್ರಕೃತಿಯಲ್ಲೇ ನಾವು ಬದುಕ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮೇಲೂ ಕೂಡ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಗ್ರಹಣದ ಒಂದು ರೀಡಿಂಗ್ ಅನ್ನ ಮಾಡೋಣ ಅಂತ. ಗ್ರಹಣದ ನಂತರ ಎನರ್ಜೀಸ್ ಏನೆಲ್ಲ ಎನರ್ಜೀಸ್ ನಿಮ್ಮ ಲೈಫಲ್ಲಿ ಬರ್ತದೆ, ಅಥವಾ ಈಗಿರೋ ಎನರ್ಜೀಸ್ ಏನೆಲ್ಲ ಎಕ್ಸಿಟ್ ಆಗುತ್ತೆ, ನೀವೇನು ಮುಂಜಾಗರೂಕತೆಯನ್ನ ಮಾಡಬೇಕು ಕೆಲವೊಂದು ವಿಷಯದಲ್ಲಿ. ಓಕೆ, ವಾವ್, ಬ್ಯೂಟಿಫುಲ್. ಆಫ್ಟರ್ ದಿಸ್ ಗ್ರಹಣ ತುಂಬಾ ಜನ ಸೋಲ್ಮೇಟ್ ನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಸೂಪರ್ ಕಾರ್ಡ್, ಫಸ್ಟ್ ಕಾರ್ಡ್ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ವಾವ್, ಥ್ಯಾಂಕ್ ಯು ಸೋ ಮಚ್ ರಾಧಾಕೃಷ್ಣ. ದಯವಿಟ್ಟು ಇದನ್ನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ಬ್ಯೂಟಿಫುಲ್ ಕಾರ್ಡು. ಯಾರೆಲ್ಲ ಇಲ್ಲಿವರೆಗೂ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸಫರ್ ಆಗಿದ್ರಿ, ಖಂಡಿತ ನಿಮ್ಗೆ ಒಬ್ರು ಲಾಯಲ್ಲು, ಹಾನೆಸ್ಟಿ ಮತ್ತೆ ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡುವಂತಹ, ಅಂದ್ರೆ ನೀವೆಷ್ಟು ಪ್ರೀತಿ ಕೊಡ್ತೀರೋ ಅಷ್ಟೇ ಪ್ರೀತಿಯನ್ನು ವಾಪಸ್ ಕೊಡುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ. ಹುಡುಗ ಆಗಿದ್ರೆ ಹುಡುಗಿ ಅಂತ ತಗೊಳ್ಳಿ, ಹುಡುಗಿ ಆಗಿದ್ರೆ ಹುಡುಗ ಅಂತ ತಗೊಳ್ಳಿ, ಬಿಕಾಸ್ ವಿ ಆರ್ ಪ್ಯೂರ್ಲಿ ಸ್ಪೀಕಿಂಗ್ ಅಬೌಟ್ ಎನರ್ಜೀಸ್. ಓಕೆ, ಸೊ ನೀವು ಫೆಮಿನೈನ್ ಆದ್ರೂ ಆಗಿರ್ಬೋದು, ಮೆಸ್ಕುಲೈನ್ ಆದ್ರೂ ಆಗಿರ್ಬೋದು. ಅಂಡ್ ಇದು ಡಿವೈನ್ ಬ್ಲೆಸ್ಸಿಂಗ್ ಇಂದ ಬರ್ತಿರುವಂತದ್ದು. ತುಂಬಾ ಕ್ರಿಯೇಟಿವ್ ಪರ್ಸನ್ ಕೂಡ ಆಗಿರ್ತಾರೆ ನಿಮ್ಮ ಪರ್ಸನ್. ಎಸ್ಪೆಷಲಿ ಮ್ಯಾಸ್ಕ್ಯುಲಾನಿಟಿ ತುಂಬಾ ಕ್ರಿಯೇಟಿವಿಟಿ ಕಾಣಿಸ್ತಾ ಇದೆ, ತುಂಬಾ ಸ್ಟೇಬಲ್ ಆಗಿರ್ತಾರೆ. ಈ ಒಂದು ರಿಲೇಶನ್ಶಿಪ್ ನೀವು ಇಲ್ಲಿವರೆಗೂ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ರಿ, ಹಳೆ ರಿಲೇಶನ್ಶಿಪ್ಸ್ ಅಲ್ಲಿ ನಿಮ್ಗೆ ಅದು ಸಿಕ್ಕಿರ್ಲಿಲ್ಲ, ತುಂಬಾ ಹರ್ಟ್ ಫೀಲ್ ಆಗಿತ್ತು. ಬಟ್ ಈ ರಿಲೇಶನ್ಶಿಪ್ ಅಲ್ಲಿ ನೀವು ಅದನ್ನೆಲ್ಲ ನೋಡಿ, ಬಾಟಮ್ ಆಫ್ ದ ಡೆಕ್ ಅಗೈನ್ ಏಸ್ ಆಫ್ ಕಪ್ಸ್, ನ್ಯೂ ಬಿಗಿನಿಂಗ್. 100% ಕ್ಲೇಮ್ ಮಾಡಿ ಎನರ್ಜಿ. ನಂಗೆ ಗೊತ್ತಿಲ್ಲ, ತುಂಬಾ ಜನಕ್ಕೆ ಇದು ಮೋಸ್ಟ್ಲಿ ರಿಲೇಟೆಡ್ ಅಂತಾನೆ ಅನ್ಕೋತೀನಿ, 80% ಆಫ್ ದ ಪೀಪಲ್. ಬಿಕಾಸ್ ಮೆಜಾರಿಟಿ ಯಾರಿಗೆ ಇದು ಹೋಗ್ಬೇಕಾಗಿರುತ್ತೋ ಅವರಿಗೆ ಈ ಆನ್ಸರ್ ಸಿಗುತ್ತೆ ಖಂಡಿತವಾಗ್ಲು. ಸೊ ಅವರ ಎನರ್ಜೀಸ್ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಸೊ ಮೆಜಾರಿಟಿ ಆಫ್ ದ ಪೀಪಲ್ ಇಲ್ಲಿವರೆಗೂ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸಫರ್ ಆಗಿದ್ದೀರಾ. ಸೊ ನೀವೇನ್ ಅನ್ಕೊಂಡಿದ್ರೆ ಸಿಕ್ಕಿರ್ಲಿಲ್ಲ, ಬಟ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಈಗ ಹೊಸದೊಂದು ಅಧ್ಯಾಯ ಶುರು ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಈ ಹೊಸ ಅಧ್ಯಾಯ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲವನ್ನು ಉಳಿಸ್ಕೊಂಡು ಹೋಗುತ್ತೆ. ನೀವು ಲಾಯಲ್ ಆಗಿರ್ತೀರಾ, ಅವರು ನಿಮ್ಗೆ ಲಾಯಲ್ ಆಗಿರ್ತಾರೆ. ಒಂದು ಹೆಲ್ತಿ ರಿಲೇಶನ್ಶಿಪ್ ಆಗುತ್ತೆ, ಹೆಲ್ತಿ ಫ್ಯಾಮಿಲಿನ ನೀವು ನೋಡ್ತೀರಾ, ಹ್ಯಾಪಿ ಫ್ಯಾಮಿಲಿನ ಬಿಲ್ಡ್ ಮಾಡ್ತೀರಾ, ಒಂದು ಸ್ಟೆಬಿಲಿಟಿನ ಬಿಲ್ಡ್ ಮಾಡ್ತೀರಾ. ಇಲ್ಲಿವರೆಗೂ ಎಮೋಷನಲ್ ಡಿಸ್ಟರ್ಬೆನ್ಸ್ ತುಂಬಾ ಇತ್ತು, ಎಮೋಷನಲ್ ಸ್ಟೆಬಿಲಿಟಿ ಇರ್ಲಿಲ್ಲ ನಮ್ಗೆ. ಸಿ ಕಂಟಿನ್ಯೂಸ್ ಅದೇ ಕಾರ್ಡ್ಸ್ ಇದೆ. ಓ ಮೈ ಗಾಡ್, ಓ ಮೈ ಗಾಡ್. ಸಿ ದ ಮ್ಯಾರೇಜ್ ಕಾರ್ಡ್. ಕಂಗ್ರ್ಯಾಚುಲೇಷನ್ಸ್ ಟು ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದು ಮದ್ವೆ ಪ್ಲಾನ್ ಮಾಡ್ತಿದ್ರ, ಈ ವರ್ಷ ಖಂಡಿತ ಮದ್ವೆ ಆಗತ್ತೆ. ಓಕೆ, ಅಂದ್ರೆ ಈ ಗ್ರಹಣದ ಎಫೆಕ್ಟ್ ಅಲ್ಲಿ ನಾನು ಹೇಳ್ದೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ ಅಂತ. ಸೊ ಇಲ್ಲಿ ನನಗೆ ಎಲ್ಲಾ ಪಾಸಿಟಿವ್ ಕಾರ್ಡ್ಸ್ ಸಿಗ್ತಾ ಇದೆ. ಆಬ್ವಿಯಸ್ಲಿ ಈ ಗ್ರಹಣದ ನಂತರ ಇಲ್ಲಿವರೆಗೂ ಏನೇನೋ ಸಫರ್ ಆಗಿದ್ದೀರಾ. ಕೆಲವರು ಲವ್ ಮಾಡ್ಬಿಟ್ಟು ಮನೇಲಿ ಒಪ್ಸಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಸೊ ಏನೇನೇನೋ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದೀರಾ, ಅಥವಾ ನೀವು ಮ್ಯಾರೇಜ್ ಪ್ಲಾನ್ ಮಾಡೋಕೆ ಏನೇನೋ ನಿಮ್ಮ ಮಧ್ಯೆನೇ ಅಡೆತಡೆಗಳು ಏನೋ ಇರುತ್ತೆ, ಸಟೌಟ್ ಆಗದೇ ಇರೋಂಥದ್ದು. ಸೊ ಅಂತವರು ಕೂಡ ಮದ್ವೆ ಕಡೆಗೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಅಂಡ್ ಅಪಾರ್ಟ್ ಫ್ರಮ್ ದಟ್, ನ್ಯೂ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿ ಮದ್ವೆನೂ ಕೂಡ ಆಗೋದು, ಸ್ಟೆಬಿಲಿಟಿನ ಕಾಣೋದು ಕಾಣಿಸ್ತಾ ಇದೆ. ಓಕೆ, ಸೊ ಹಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಯಾರೆಲ್ಲ ಮ್ಯಾರೇಜ್ ಪ್ಲಾನ್ ಮಾಡ್ತಿದ್ರೆ ಅವ್ರಿಗೂ ಸಕ್ಸಸ್ ಇದೆ. ಅಂಡ್ ಯಾರೆಲ್ಲ ಇಲ್ಲಿವರೆಗೂ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸಫರ್ ಆಗಿ ನನಗೆ ಯಾರು ಬೇಡ, ಸವಾಸ ಯಾರ್ದು ಬೇಡ ಅಂತ ಕೂತಿದ್ರಲ್ಲ, ನಿಮ್ಗೆ ಲೈಫ್ ಅಲ್ಲಿ ಒಬ್ಬ ಒಳ್ಳೆ ಪರ್ಸನ್, ಸೋಲ್ಮೇಟ್ ಅಂತಾನೆ ಹೇಳ್ತೀನಿ ಇಲ್ಲಿ. ಬಿಕಾಸ್ ಪ್ಯೂರ್ ಎನರ್ಜಿ ಸಿಕ್ಕಿದೆ ನನಗೆ, ಸೋಲ್ಮೇಟ್ ಎನರ್ಜಿನ ಸಿಕ್ಕಿರೋದು. ಸಿ ಎರಡು ಕಾರ್ಡು ಅಷ್ಟೇ ಸೋಲ್ಮೇಟ್ ಕಾರ್ಡು. ಸೊ ನೀವು ಇದನ್ನ ಕ್ಲೈಮ್ ಮಾಡಿ. ಐ ಕ್ಲೈಮ್ ದಿಸ್ ಬ್ಯೂಟಿಫುಲ್ ಅಂಡ್ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಅಂಡ್ ಎನರ್ಜೀಸ್ ಇನ್ ಟು ಮೈ ಲೈಫ್ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡಿ ರಾಧಾಕೃಷ್ಣನಿಗೆ ಥ್ಯಾಂಕ್ ಯು ಹೇಳಿ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಿ. ಓಕೆನಾ? ಎಷ್ಟು ಚೆನ್ನಾಗಿದೆ ಅಂದ್ರೆ ಪಾರದರ್ಶಕತೆ ಇರುತ್ತೆ ನಿಮ್ಮಿಬ್ರ ಮಧ್ಯ.
ಓಕೆ. ಸೊ ಯಾವ್ದು ಸೋಲ್‌ಮೇಟ್ ಅಂದ್ರೇನೆ ಹಾಗೆ ಪಾರದರ್ಶಕತೆ ಇರ್ಬೇಕು. ಅಂದ್ರೆ ನಾನ್ ಇರೋದೇ ಹೀಗೆ ಅಂತ ಅವ್ರು ತೋರ್ಸ್ಕೊತಾರೆ. ನಾನ್ ಇರೋದೇ ಹೀಗೆ ಅಂತ ನೀವು ಅವ್ರ ಮುಂದೆ ತೋರ್ಸ್ಕೊತೀರಾ. ರಿಲೇಶನ್‌ಶಿಪ್ ಅಲ್ಲಿ ಬೇಕಾಗಿರೋದೇ ಇದು. ಸೊ ಪ್ಯೂರ್‌ಲಿ ನಿಮ್ಗಂತ ಒಂದು ಒಳ್ಳೆ ಸೋಲ್‌ಮೇಟ್ ಸಿಗ್ತಾ ಇದ್ದಾರೆ ಅಂಡ್ ಇದು ಗಾಡ್ ಬ್ಲೆಸ್ಸಿಂಗ್ ಇಂದ ಸಿಗ್ತಿದೆ. ಗಾಡ್ ಬ್ಲೆಸ್ಸಿಂಗ್ ಇಂದಾನೆ 100% ಗಾಡ್ ಬ್ಲೆಸ್ಸಿಂಗ್ ಇಲ್ಲ ಅಂದ್ರೆ ಯು ಕಾಂಟ್ ಡೂ ಎನಿಥಿಂಗ್. 222 ಏಂಜೆಲಿಕ್ ನಂಬರ್ ಯಾರ್ಯಾರು ನೋಡ್ತಿದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ 444 ನೋಡ್ತಿದ್ದೀರಾ, 666 ನೋಡ್ತಿದ್ದೀರಾ. 66 ನೋಡ್ತಿದ್ರಂತೂ ತುಂಬಾನೇ ಬ್ಲೆಸ್ಸಿಂಗು. ನಿಮ್ ಲೈಫ್ ಅಲ್ಲಿ ತುಂಬಾ ಒಂದು ಲಕ್ಸುರಿ ಥಿಂಗ್ಸ್ ನ ಅಬಂಡೆನ್ಸ್ ನ ನೋಡ್ತೀರಾ. ಅದಲ್ದೇನೆ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ನೀವು ತುಂಬಾ ಒಂದು ಸ್ಟೇಬಲ್ ಎಮೋಷನ್ಸ್ ನ ನೋಡ್ತೀರಾ. ಅಂದ್ರೆ ತುಂಬಾ ಹ್ಯಾಪಿನೆಸ್ ಇರುತ್ತೆ ನಿಮ್ಗೆ ಆ ಫ್ಯಾಮಿಲಿಯಲ್ಲಿ. ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಸೊ ನೋಡೋಣ ನೆಕ್ಸ್ಟ್ ಬ್ಲೆಸ್ಸಿಂಗ್ ಏನ್ ಬರ್ತಿದೆ ಅಂತ. ರಿಲೇಶನ್ಶಿಪ್ ಇಂದಂತೂ ತುಂಬಾನೇ ಬಂದಿದೆ. ಮೆಜಾರಿಟಿ ಆಫ್ ದ ಪೀಪಲ್ ಅಟ್ರಾಕ್ಟಿಂಗ್ ರಿಲೇಶನ್ಶಿಪ್ ಅಂಡ್ ಕರೆಕ್ಟಿಂಗ್ ದೇರ್ ರಿಲೇಶನ್ಶಿಪ್. ಸೊ ಬ್ಲೆಸ್ಸಿಂಗ್ಸ್ ತುಂಬಾ ಜನಕ್ಕೆ ರಿಲೇಶನ್ಶಿಪ್ ಎಲ್ಲ ಸಿಕ್ಕಿದೆ ಈ ಸಲ. ನೋಡೋಣ ವಾಟ್ ನೆಕ್ಸ್ಟ್ ಬ್ಲೆಸ್ಸಿಂಗ್. ಯಾಕಂದ್ರೆ ನನಗೆ ಸ್ವಲ್ಪ ನಿಮ್ಮ ಕೆರಿಯರ್ ಬಗ್ಗೆನೂ ನೋಡ್ಬೇಕು ಅಂತ ನನಗೆ. ಸೊ ಹಂಗಾಗಿ ಸ್ವಲ್ಪ ಇನ್ ಡೀಟೇಲ್ ಚೆಕ್ ಮಾಡೋಣ. ಅಂಡ್ ಯಾರಿಗೆಲ್ಲ ಕ್ರಿಸ್ಟಲ್ಸ್ ಏನಾದ್ರೂ ಅವಶ್ಯಕತೆ ಇದ್ರೆ ಓಕೆ, ಸೊ ಯು ಕ್ಯಾನ್ ಬುಕ್ ದ ಕ್ರಿಸ್ಟಲ್ಸ್. ನಾನು ತೋರಿಸ್ತೀನಿ ಒಂದು ಸೆಕೆಂಡು. ಥ್ಯಾಂಕ್ ಯು ರಾಧಾಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಓಕೆ, ಪ್ಲೀಸ್ ಗೈಡ್ 2 more ಕಾರ್ಡ್ಸ್. ಕೆರಿಯರ್ ರಿಲೇಟೆಡ್ ಹೇಗಿರುತ್ತೆ ಅಂತ ಹೇಳಿ ನನ್ನ ವೀವರ್ಸ್ಗೆ. ಆಫ್ಟರ್ ದಿಸ್ ಗ್ರಹಣ, ಆಫ್ಟರ್ ದಿಸ್ ನ್ಯೂ ಮೂನ್, ಕೆರಿಯರ್ ರಿಲೇಟೆಡ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನ್ ಗ್ರೋತ್ ಇರುತ್ತೆ. ಓಕೆ, ಏಸ್ ಆಫ್ ಸೋರ್ಸ್. ಕೆರಿಯರ್ ಅಲ್ಲೂ ಕೂಡ ಒಂದು ಹೊಸ ಒಂದು ಆಪರ್ಚುನಿಟೀಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಎನರ್ಜಿಸ್. ಓ ಮೈ ಗಾಡ್, ಸೀರಿಯಸ್ಲಿ, ಓ ಮೈ ಗಾಡ್, ಕಂಪ್ಲೀಟ್ ಟರ್ನಿಂಗ್ ಪಾಯಿಂಟ್ ನಿಮ್ಗೆ ಆಫ್ಟರ್ ದಿಸ್ ನ್ಯೂ ಮೂನ್ ಅಥವಾ ಗ್ರಹಣ ಕಾಲ ಏನಿದೆ. ಸೊ ಈ ಗ್ರಹಣ ಆದ ಒಂದು ವಾರದಿಂದ ಒಂದು ತಿಂಗಳು ಅಂತ ನೀವು ಇಟ್ಕೋಬಹುದು ಟೈಮ್ ಲೈನು. ಸೀರಿಯಸ್ಲಿ ಕಂಪ್ಲೀಟ್ ಟರ್ನ್ ಓವರ್, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಮೈ ಗಾಡ್, ಐ ಥಿಂಕ್ ದಿಸ್ ಇಸ್ ಎನಫ್ ಅನ್ಸುತ್ತೆ. ಸೊ ಇದ್ರ ಮೇಲೆ ನಾನು ಕಾರ್ಡ್ಸ್ನ ತಗೊಳಲ್ಲ, ಬಿಕಾಸ್ ದಿಸ್ ಕಾರ್ಡ್ ಈಸ್ ಸ್ಪೀಕಿಂಗ್ ಎವ್ರಿಥಿಂಗ್ ಟು ಮೀ. ಸೊ ಐ ಟೆಲ್ ಯು. ಹಾ, ದ ಮೂನ್ ಕಾರ್ಡ್. ಓಕೆ, ಸ್ವಲ್ಪ ಏನು ಅಂತ ಅಂದ್ರೆ ಇಲ್ಲಿ ಫಸ್ಟ್ ಸ್ವಲ್ಪ ನಿಮ್ಗೆ ಯಾವ್ದ್ರ ಮೇಲೆ ನೀವು ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಸೊ ಸ್ವಲ್ಪ ಕೆಲವರಿಗೆ ಇಲ್ಲಿ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಆಗುತ್ತೆ ಈ ಗ್ರಹಣ ಟೈಮಲ್ಲಿ. ಆಬ್ವಿಯಸ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಟೈಮಲ್ಲಿ ನಮ್ಮ ಎಮೋಷನ್ಸ್ ಸ್ವಲ್ಪ ವೇರಿಯೇಷನ್ಸ್ ಆಗ್ತಿರತ್ತೆ. ಯು ಕ್ಯಾನ್ ಅಬ್ಸರ್ವ್. ನಾವು ಮನೆಯಲ್ಲಿ ಸಡನ್ ಆಗಿ ಸೆಟ್ ಮಾಡ್ತಿರ್ತೀವಿ, ಅಥವಾ ಸಡನ್ ಆಗಿ ನಮ್ಗೆ ಏನೋ ಒಂಥರ ಬೇಜಾರು ಅನ್ಸುತ್ತೆ, ದುಃಖ ಆಗುತ್ತೆ, ಏನೋ ಬೇಡದೆ ಇರೋದು ಹಳೇದು ನಾವು ತಿಂಗ್ಳಾನ್ಗಟ್ಲೆ ನಾವು ಅದನ್ನ ನೆನಪೇ ಮಾಡ್ಕೊಂಡಿರಲ್ಲ. ಬಟ್ ಅವತ್ತಿನ ದಿವಸ ಸಡನ್ ಆಗಿ ಅದ್ ನೆನಪಾಗ್ಬಿಡತ್ತೆ, ದುಃಖ ಆಗ್ತಿರುತ್ತೆ. ಬಿಕಾಸ್ ಅದೆಲ್ಲ ಕ್ಲೆನ್ಸಿಂಗ್ ವರ್ಕ್ ಮಾಡ್ಲಿಕ್ಕೆ ನಮ್ಗೆ ಪ್ರಕೃತಿ ನಮ್ಗೆ ಅದನ್ನ ಏನ್ ಹೇಳ್ಬೋದು, ಪ್ರವೋಕ್ ಮಾಡ್ತಿರತ್ತೆ. ಓಕೆನಾ. ಸೊ ಯಾಕೆ ಅಂತ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಯಾಕೆ ಅಂತಂದ್ರೆ ನಮ್ಮ ಬಾಡಿಗೂ ಪ್ರಕೃತಿಗೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ವಿ ಹ್ಯಾವ್ ಅ ಲಾಟ್ ಆಫ್ ಕನೆಕ್ಷನ್ಸ್. ಸೊ ಆಬ್ವಿಯಸ್ಲಿ ಅದು ನಮಗೆ ಸೆಲ್ಯುಲರ್ ಲೆವೆಲ್ ಅಲ್ಲಿ, DNA ಲೆವೆಲ್ ಅಲ್ಲಿ ನಮ್ಗೆ ಅದು ವರ್ಕ್ ಮಾಡ್ತಿರತ್ತೆ. ಆ ಫ್ರೀಕ್ವೆನ್ಸಿ ವೈಬ್ರೇಷನ್ ವರ್ಕ್ ಮಾಡ್ತಿರತ್ತೆ. ಸೊ ದಟ್ ಆ ಒಂದು ಎಮೋಷನ್ಸ್ ಏನಿರುತ್ತೆ ನಮ್ಗೆ ಆ ಬೇಡದೆ ಇರೋದು ನಮ್ಮಲ್ಲಿ ಒಳಗಡೆ ಕೂತಿರುತ್ತೆ. ಅಭಾವ ಅಂತಾನೆ ಹೇಳ್ಬೋದು. ಈಗ ನಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಏನೋ ಟ್ರೋಮಾಸ್ ನೋಡಿರ್ತೀವಿ. ಅಪ್ಪನ್ ಕಳ್ಕೊಂಡಿರ್ತೀವಿ, ಅಮ್ಮನ್ ಕಳ್ಕೊಂಡಿರ್ತಾರೆ, ಇಲ್ಲ ಅಪ್ಪ ಅಮ್ಮ ಇದ್ರೂ ಪ್ರೀತಿ ಕರೆಕ್ಟ್ ಸಿಕ್ಕಿರಲ್ಲ, ಇವ್ರಿಗೆ ಎಮೋಷನಲ್ ಸಪೋರ್ಟ್ ಸಿಕ್ಕಿರಲ್ಲ ಅವರಿಂದ. ಸೊ ಅವ್ರಿಗೆ ಅದೊಂದು ಟ್ರೋಮಾಸ್ ಇರುತ್ತೆ. ಇಲ್ಲ ಸಿಬ್ಲಿಂಗ್ಸ್ ಇಂದ ಟ್ರೋಮಾ ನೋಡಿರ್ತಾರೆ. ಈ ತರ ಏನೇನೋ ಥಿಂಗ್ಸ್ ಇರುತ್ತೆ. ಅದೆಲ್ಲ ಒಂದೊಂದ್ಸಲ ನೆನಪಾಗುತ್ತೆ, ದುಃಖ ಆಗುತ್ತೆ, ಅಳು ಬರುತ್ತೆ. ಅದು ತುಂಬಾ ಚೆನ್ನಾಗಿರೋ ಫ್ಯಾಮಿಲಿ ನೋಡಿದ್ರೆ ಅಯ್ಯೋ ನನಗೆ ಈ ತರ ಫ್ಯಾಮಿಲಿ ಇಲ್ವಲ್ಲ ಅಂತ ಅನ್ಸುತ್ತೆ. ಅಥವಾ ನನ್ನ ಜೊತೆಗೆ ಎಲ್ಲರೂ ಇದ್ದಾರೆ, ಆದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ವಲ್ಲ ಅನ್ಸ್ತಿರುತ್ತೆ. ಸೋ ಮೆನಿ ಥಿಂಗ್ಸ್, ಒಬ್ಬೊಬ್ಬರಿಗೆ ಒಂದೊಂದ್ ತರ ಲೈಫ್ ಅಲ್ಲಿ ಅಲ್ವಾ. ಸೊ ಆ ರೀತಿ ಅನ್ಸಿ ಸಡನ್ ಆಗಿ ಡಿಪ್ರೆಷನ್ಗೆ ಹೋಗ್ತೀರಾ. ವರ್ಕ್ ಪ್ಲೇಸ್ ಅಲ್ಲಿ ಏನೋ ಒಂದು ಎನ್ವಿರಾನ್ಮೆಂಟ್ ನಿಮಗೆ ಚೆನ್ನಾಗ್ ಅನ್ಸಲ್ಲ, ಎಲ್ಲರೂ ನಿಮ್ಮನ್ನ ತಪ್ಪಾಗಿ ನೋಡ್ತಾರೆ, ಅಥವಾ ಎಲ್ಲರೂ ನಿಮ್ಗೆ ಕ್ರಿಟಿಸೈಸ್ ಮಾಡ್ತಿರ್ತಾರೆ. ಸೊ ಯಾವಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡು ಯಾವಾಗ್ಲೂ ಗಟ್ಟಿಯಾಗಿ ನಿಂತ್ಕೊಳ್ಳೋ ನೀವು ಸಡನ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ. ಸಡನ್ ಆಗಿ ನನ್ಗೆ ಬೇಡ, ನನಗೆ ಲೈಫ್ ಬೇಡ, ನನ್ಗೆ ಯಾರ ಸವಾಸನೂ ಬೇಡಪ್ಪ, ನನಗೆ ಯಾಕೋ ಬೇಜಾರಾಗ್ಬಿಟ್ಟಿದೆ ಅನ್ನೋ ತರ ಒಂದು ಫೀಲ್ ಆಗ್ತಿರತ್ತೆ. ನನ್ನ ಮಾತನ್ನ ಯಾರು ಕೇಳಿಸ್ಕೊಳ್ಳಲ್ಲ, ಅಥವಾ ನನ್ನ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಒಂದು ನೆಗೆಟಿವ್ ಥಾಟ್ಸ್, ಅಥವಾ ನಿಮ್ ಬಗ್ಗೆ ನೀವೇ ನಾನು ತುಂಬಾ ಅನ್ಲಕ್ಕಿ, ಹಾಗೆ ಹೀಗೆ ಅಂತ ತುಂಬಾ ನೆಗೆಟಿವ್ಸ್ ನಿಮ್ ಮೈಂಡಲ್ಲಿ ಓಡೋಕ್ ಶುರು ಆಗುತ್ತೆ. ಸೊ ಈ ರೀತಿ ಆಗೋದನ್ನ ನೀವು ನೋಟಿಸ್ ಮಾಡಿ, ಆದ್ರೆ ಇಗ್ನೋರ್ ಮಾಡಬೇಡಿ. ಸೊ ನೋಟಿಸ್ ಮಾಡ್ಕೊಂಡು ಓಕೆ, ಇಟ್ಸ್ ಓಕೆ, ನಾನು ಹ್ಯೂಮನ್ ಬೀಯಿಂಗು,
ಆಗತ್ತೆ ಇದು ನನ್ಗೆ. ಎಲ್ಲರಿಗೂ ಆಗತ್ತೆ. ಎಲ್ಲರಿಗೂ ಅವ್ರ ಲೈಫಲ್ಲಿ ಒಂದೊಂದ್ ಫೇಸಲ್ಲಿ ಆಗೇ ಆಗತ್ತೆ. 100% ಎಲ್ಲರೂ ಎಲ್ಲಾ ಟೈಮಲ್ಲೂ ಪಾಸಿಟಿವ್ ಆಗಿ ಇರಕ್ಕಾಗೋದಿಲ್ಲ. ಇಟ್ಸ್ ಓಕೆ. ಬಟ್ ಅದೇ ಸತ್ಯ ಅಲ್ಲ ಅನ್ನೋದನ್ನ ನಿಮ್ ಮನ್ಸಿಗೆ ಹೇಳ್ಕೊಡಿ. ನೀವ್ ಯಾವಾಗ ಅದನ್ನ ಇದೇ ಸತ್ಯ ಅನ್ನೋದನ್ನ ನೀವು ನಂಬಿಸ್ತಾ ಹೋಗ್ತಿರೋ, ನಿಮ್ಮ ಮೈಂಡ್ ಮತ್ತೆ ಬಾಡಿ ಅದನ್ನೇ ಸತ್ಯ ಅಂತ ಅನ್ಕೊಂಡು ಡೆವಲಪ್ ಮಾಡ್ತಾ ಹೋಗುತ್ತೆ. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ಓಕೆ, ಐ ಅಡ್ಮಿಟ್ ದಿಸ್. ನನಗೆ ಈ ತರ ಫೀಲ್ ಆಗ್ತದೆ. ನಾನು ಇದನ್ನ ಅಡ್ಮಿಟ್ ಮಾಡ್ಕೊಂತೀನಿ. ಬಟ್ ದಿಸ್ ಇಸ್ ನಾಟ್ ದ ಅಲ್ಟಿಮೇಟ್ ಅಥವಾ ದಿಸ್ ಇಸ್ ನಾಟ್ ದ ಫೈನಲ್ ಥಿಂಗ್. ಐ ವಿಲ್ ಚೇಂಜ್ ಇಟ್. ಅಥವಾ ಖಂಡಿತ ಇದು ಬರೀ ಫೀಲಿಂಗ್ ಅಷ್ಟೇ. ನಾನು ತುಂಬಾ ಲಕ್ಕಿ ಫೆಲೋ ಇದ್ದೀನಿ. ನನ್ಗದಿದೆ, ನನ್ಗಿದಿದೆ ಅಂತ ಅದನ್ನ ನಿಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ನೆನ್ಸ್ಕೊಂಡ್ಬಿಟ್ಟು ಗ್ರಾಟಿಟ್ಯೂಡ್‌ನ ಶೋ ಮಾಡಿ ಆ ಟೈಮಲ್ಲಿ. ಇದು ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಈ ಸಿಚುಯೇಷನ್ಸ್ ಅಲ್ಲಿ ನೀವು ಅದನ್ನ ಹೇಗೆ ರಿಪ್ಲೇಸ್ ಮಾಡ್ತೀರಾ? ಆ ನೆಗೆಟಿವ್ ಥಾಟ್ಸ್‌ನ ಪಾಸಿಟಿವ್ ಥಾಟ್ಸ್ ಇಂದ, ಪಾಸಿಟಿವ್ ಆಟಿಟ್ಯೂಡ್ ಇಂದ ಹೇಗೆ ರಿಪ್ಲೇಸ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಕ್ಸಾಂಪಲ್‌ಗೆ ನಾನು ಹೇಳಿದ್ದು. ನೀವು ಯಾವ ವಿಷಯ ಬೇಕಾದ್ರೂ ತಗೋಬಹುದು ಇದ್ರಲ್ಲಿ. ಫ್ಯಾಮಿಲಿ, ರಿಲೇಶನ್‌ಶಿಪ್ಪು, ಜಾಬು, ಎನಿಥಿಂಗ್. ಸೊ ಜಸ್ಟ್ ರೀಪ್ಲೇಸ್ ಇಟ್ ವಿತ್ ದ ಪಾಸಿಟಿವ್ ಥಿಂಗ್ಸ್. ಓಕೆ, ಅನಿಸ್ತದೆ. ಹೌದು, ನಾನು ಈ ಜಾಬಿಗೆ ಹೋಗಿದ್ದೆ. ಅದ್ 2 ತಿಂಗಳು ಮಾಡಿದೆ. ನಂಗೆ ಸೆಟ್ ಆಗಿಲ್ಲ, ಬಿಟ್ಟೆ. ಇನ್ನೊಂದ್ ಜಾಬಿಗೆ ಹೋದೆ. ಅದು ಸೆಟ್ ಆಗಿಲ್ಲ, ಬಿಟ್ಟೆ. ಹಂಗಂತ ಐ ಆಮ್ ನಾಟ್ ಫಿಟ್ ಫಾರ್ ಎನಿ ಜಾಬ್ ಅಂತ ಏನಲ್ವಲ್ಲ. ಅಲ್ಲ. ಅದ್ ಆ ಥರ ಅನ್ಸ್ತಿದೆ ನನಗಷ್ಟೇ. ಬಟ್ ಆ ಥರ ಏನಲ್ಲ. ನನಗೆ ಕರೆಕ್ಟ್ ಆಗಿ ನನ್ನ ಯೋಗ್ಯತೆಗೆ ನನ್ಗಿರೋ ಸ್ಕಿಲ್ಸ್‌ಗೆ ಕರೆಕ್ಟ್ ಆಗಿ ಜಾಬ್ ಸಿಕ್ಕಿಲ್ಲ. ಬಟ್ ಸಿಗುತ್ತೆ. ಯೆಸ್. ಡೆಫಿನೈಟ್ಲಿ ನಾನ್ ಮಾಡ್ತೀನಿ. ಸಮಥಿಂಗ್ ಬಿಗ್ಗರ್ ದ್ಯಾನ್ ದಿಸ್. ಐ ಆಮ್ ವೇಟಿಂಗ್ ಫಾರ್ ದ ಬಿಗ್ಗರ್ ಅಪರ್ಚುನಿಟಿ. ಸೊ ಐ ಆಮ್ ಫಿಟ್ ಫಾರ್ ಬಿಗ್ಗರ್ ಥಿಂಗ್ಸ್. ಐ ಆಮ್ ಫಿಟ್ ಫಾರ್ ಬಿಗ್ಗರ್ ಅಪರ್ಚುನಿಟಿ. ಸೊ ಈ ರೀತಿ ಅದನ್ನ ರಿಪ್ಲೇಸ್‌ನ ಮಾಡ್ಕೊಳ್ಳಿ. ಓಕೆನಾ? ಅಂಡ್ ಆಂಕ್ಸೈಟಿ ಆಗೋದು. ಓಕೆ. ತುಂಬಾ ಒಂದು ಮಾನಸಿಕ ಸ್ಥಿತಿ ಕುಗ್ಗುವಂಥದ್ದು. ಸೊ ಸಣ್ಣ ಸಣ್ಣ ಬೇಡ್ದಿರೋ ವಿಷಯಕ್ಕೆಲ್ಲ ಆಂಕ್ಸೈಟಿ ಫೀಲ್ ಆಗೋದು. ಇದೆಲ್ಲ ಸ್ವಲ್ಪ ಆಗತ್ತೆ. ಸೊ ಇದರಿಂದ ನೀವು ಹೊರಗೆ ಬರೋದನ್ನ ಕಲಿಬೇಕು. ಸೊ ಅಪಾರ್ಟ್ ಫ್ರಮ್ ದಿಸ್, ಕೆಲವರು ಮೂವ್ ಆನ್ ಆಗ್ತಿರೋದು ಕಾಣಿಸ್ತಿದೆ ನನ್ಗೆ. ಒಂದ್ ಪ್ಲೇಸಿಂದ ಇನ್ನೊಂದ್ ಪ್ಲೇಸಿಗೆ ಫ್ಯಾಮಿಲಿ ಜೊತೆ. ಕೆಲವರಿಗೆ ಟ್ರಾನ್ಸ್‌ಫರ್ಸ್ ಕೂಡ ಆಗ್ಬೋದು. ಸೊ ನಿಮಗಿಷ್ಟ ಇರೋದಿಲ್ಲ. ನಿಮಗಿಷ್ಟ ಇಲ್ದೇನೆ ಇದು ಯೂನಿವರ್ಸ್ ಗೈಡೆನ್ಸ್ ಇಂದ ಆಗ್ತಿರುತ್ತೆ. ಸೊ ಯೂನಿವರ್ಸ್ ಗೈಡೆನ್ಸ್ ಇಂದ ಆದಾಗ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು. ಬಿಕಾಸ್ ಅದು ನಿಮ್ಮ ಒಳ್ಳೇದಕ್ಕಾಗ್ತಿರತ್ತೆ. ಆ ಟೈಮಲ್ಲಿ ನಿಮಗೆ ಬೇಜಾರಾಗತ್ತೆ. ಬಟ್ ಆಫ್ಟರ್ ದಟ್ ನೀವು ಅಲ್ಲಿಂದ ಒಮ್ಮೆ ಹೋಗಿ ಬೇರೆ ಕಡೆಗೆ ನಿಮ್ಮ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡ್ ಆದ್ರ ಮೇಲೆ ಯು ಫೀಲ್ ಕಂಫರ್ಟಬಲ್, ಯು ಫೀಲ್ ಗ್ರೋತ್. ಓಕೆನಾ? ಯು ಫೀಲ್ ಪೀಸ್. ಮೇನ್ ಆಗಿ ಇಲ್ಲಿ ಪೀಸ್ ಸಿಗುತ್ತೆ ನಿಮ್ಮ ಲೈಫಲ್ಲಿ. ನೀವೇನು ಆ ಒಂದು ಒಳಗಡೆ ಒಂದು ಶಾಂತಿ ಬೇಕು ಅಂತ ಅನ್ಕೊಂತಿರ್ತೀರಲ್ಲ, ಅದು ಸಿಗತ್ತೆ. ಸೊ ಈಗ ಬರೋಣ. ಈಗ ಕೆರಿಯರ್ ಬಗ್ಗೆ ನಾನು ಕೇಳಿದೆ ಅಂಡ್ ಮ್ಯಾರೇಜ್ ಕಾರ್ಡ್ ಹೇಳ್ದೆ ಅಲ್ಲ. ಓಕೆ. ಮ್ಯಾರೇಜು ಮತ್ತೆ ಕೆಲವ್ರ ಮನೇಲೆಲ್ಲ ಸೆಲೆಬ್ರೇಷನ್ಸ್ ಕೂಡ ಕಾಣಿಸ್ತಾ ಇದೆ. ಓಕೆ. ಸೊ ಏಸ್ ಆಫ್ ಸೋರ್ಡ್ಸ್ ಅಂಡ್ ವೀಲ್ ಆಫ್ ಫಾರ್ಚೂನ್. ತುಂಬಾ ಜನ ಇಲ್ಲಿ ಬಿಸ್ನೆಸ್‌ಗೆ ನೀವು ಐಡಿಯಾಸ್‌ನ ಇಟ್ಕೊಂಡು ಏನೋ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದೀರಲ್ಲ. ಖಂಡಿತ ಆಫ್ಟರ್ ದಿಸ್ ನ್ಯೂ ಮೂನ್, ಆಫ್ಟರ್ ದಿಸ್ ಗ್ರಹಣ, ಗಾಡ್ ಈಸ್ ಬ್ಲೆಸ್ಸಿಂಗ್ ಯು. ಓಕೆ. ವೀಲ್ ಆಫ್ ಫಾರ್ಚೂನ್ ಮತ್ತೆ ಏಸ್ ಆಫ್ ಸೋರ್ಡ್ಸ್ ಇದೆಲ್ಲ ಲಿಟ್ರಲಿ ಏನ್ ಹೇಳ್ಬೋದು, ಕಂಪ್ಲೀಟ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಕಾಲಚಕ್ರ ಖಂಡಿತ 360 ಡಿಗ್ರಿಯಲ್ಲಿ ತಿರುಗ್ತಾ ಇದೆ ಅಂತಾನೆ ಹೇಳ್ಬೋದು. 360 ಡಿಗ್ರಿ ಅಲ್ಲ, ಆಕ್ಚುಲಿ ರಾಂಗ್ ಆಗುತ್ತೆ. 180 ಡಿಗ್ರಿ. ಮ್ಯಾಥ್ಸ್ ಸ್ಟೂಡೆಂಟ್ ಆಗಿ ಐ ಶುಡ್ ನಾಟ್ ಟೆಲ್ 360 ಡಿಗ್ರಿ ಅಂದ್ರೆ. ಬಟ್ ಅಂದ್ರೆ ಐ ಮೀನ್ ಟು ಸೇ, ಇಲ್ಲಿವರೆಗೂ ತುಂಬಾ ಪೈನ್ ನೋಡಿದ್ದೀರಾ. ನೆಕ್ಸ್ಟ್ 360 ಡಿಗ್ರಿ ಇನ್ ದ ಸೆನ್ಸ್ ನೆಕ್ಸ್ಟ್ ಏನ್ ನೋಡ್ತೀರಾ? ಡೆಡ್ ಆಪೋಸಿಟ್ ನೋಡ್ತೀರಾ. ಅಂದ್ರೆ ಕಂಪ್ಲೀಟ್ ಗ್ರೋತ್ ಆಗಿರ್ಬೋದು. ನೀವ್ ಅನ್ಕೊಂಡಿದಂತ ಒಂದು ಡ್ರೀಮ್ ಲೈಫ್ ಆಗಿರ್ಬೋದು. ನೀವ್ ಯಾವ್ದಕ್ಕೋಸ್ಕರ ಒಂದು ಅಪರ್ಚುನಿಟಿಗೆ ವೇಟ್ ಮಾಡ್ತಿದ್ರಿ, ಅದು ನಿಮಗೆ ಸಿಗುವಂತದ್ದಾಗಿರ್ಬೋದು. ಖಂಡಿತವಾಗ್ಲೂ ಆಗತ್ತೆ. ಬಿಕಾಸ್ ದ ಕಾರ್ಡ್ ಈಸ್ ಸ್ಪೀಕಿಂಗ್, ದ ಎನರ್ಜಿ ಈಸ್ ಸ್ಪೀಕಿಂಗ್. ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ನಾನು ಹೇಳ್ತಿದ್ದೇನೆ ಅಂದ್ರೆ, ಇವತ್ತು ರೀಡಿಂಗ್ ಅಲ್ಲಿ ಇನ್ನೊಂದು ಸ್ಪೆಷಲ್ ಏನಾಯ್ತು ಅಂದ್ರೆ, ಆ ಈ ಡೆಕ್ಕನ್ನು ನಾನು ತಗೊಂಡಿದ್ದೆ. ಇದು ನಮ್ಮ ಗಾಡೆಸ್ ಡೆಕ್ಕು. ಓಕೆನಾ? ಸೊ ಇಂಡಿಯನ್ ಗಾಡೆಸ್ ಡೆಕ್ಕು. ಇದನ್ನ ಕ್ಲೆನ್ಸ್ ಎಲ್ಲ ಮಾಡ್ತಾ ಮಾಡ್ತಾ ಐ ವಾಸ್ ಪ್ರೇಯಿಂಗ್ ಟು ರಾಧಮ್ಮ. ಶ್ರೀರಾಧಾ 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 ಅಂತ ಐ ವಾಸ್ ಪ್ರೇಯಿಂಗ್. ಎಲ್ಲ ಪ್ರೇ ಮಾಡಿ ನಾನು ಲಾಸ್ಟಿಗೆ ಶಫಲ್ ಎಲ್ಲ ಮಾಡಿ ಐ ವಾಸ್ ಶಫಲ್ ಮಾಡ್ಬೇಕು. ನಾನು ಯೂಶುವಲಿ ನೋಡೋದೇ ಇಲ್ಲ. ಬಿಕಾಸ್ ಐ ಶುಡ್ ಟೇಕ್ ಇಟ್ ಇಂಟ್ಯೂಟಿವ್ಲಿ ಅಂತ ಹೇಳ್ಬಿಟ್ಟು ನಾನು ಕಣ್ಣಿಂದ ನೋಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವು ಕಣ್ಣಿಂದ ನೋಡಿದಾಗ ಇಂಟ್ಯೂಷನ್ ವರ್ಕ್ ಅಷ್ಟು ಕರೆಕ್ಟ್ ಆಗಲ್ಲ ಅಂತ ಹೇಳಿ. ಸೊ ಎಲ್ಲ ಶಫಲ್ ಮಾಡಿ ಶ್ರೀರಾಧಾ ಶ್ರೀರಾಧಾ ಅಂತ ಅಲ್ಟಿಮೇಟ್ಲಿ ಐ ವಾಸ್ ಲೈಕ್ ಚೆಕಿಂಗ್ ಮಾಡಿದ್ರೆ ನೋಡಿದ್ರೆ ಫಸ್ಟ್ ಕಾರ್ಡ್ ಶ್ರೀರಾಧಮ್ಮ ಆದಿದೆ. ಸುಪ್ರೀಂ ಗಾಡೆಸ್. ಎಂತ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಅಂತ ಅಂದ್ರೆ ಎಷ್ಟು ಖುಷಿ ಆಯ್ತು ನನಗೆ ಅಂದ್ರೆ, ಅದಕ್ಕೆ ಅದ್ರ ಮೇಲೆ ನಾನು ಶಫಲೇ ಮಾಡಕ್ ಹೋಗಿಲ್ಲ. ಐ ಜಸ್ಟ್ ಕೆಪ್ಟ್ ಇಟ್ ಅಂಡ್ ಲಾಸ್ಟ್ ಐ ವಿಲ್ ಟೇಕ್ ದಿಸ್ 2 ಕಾರ್ಡ್ಸ್. ಓಕೆ. 2 ಅಥವಾ 3 ಕಾರ್ಡ್ ಅನ್ನು ತಗೊಳ್ಳೋಣ. ಐ ವಿಲ್ ಟೆಲ್ ಯು. ಬಿಫೋರ್ ದಟ್ ಇದೇ ಹೇಳ್ತಿದ್ದೆ ಅಲ್ವಾ. ಸೊ ದ ವೀಲ್ ಆಫ್ ಫಾರ್ಚೂನ್ ಬಗ್ಗೆ ಹೇಳ್ತಾ ಇದೆ.
ಸೊ ಖಂಡಿತವಾಗ್ಲೂ ನಿಮ್ಮ ಸಮಯ ಬದಲಾವಣೆ ಆಗ್ತಾ ಇದೆ. ಬಟ್ ನೀವೇನಂತಂದ್ರೆ ನಿಮ್ಮ ಸುತ್ತ ಒಂದು ಕೆಲವರು ನೀವು ಚೆನ್ನಾಗ್ ಆಗ್ಬಾರ್ದು ಅನ್ನೋದೊಂದು ಇರತ್ತೆ. ಬಟ್ ಅವ್ರ ಎದುರುಗಡೆ ತೋರ್ಸ್ಕೊತಾ ಇರಲ್ಲ. ಅಂಥವ್ರು ಕೆಲವೊಂದನ್ನ ಏನ್ ಹೇಳ್ತಾರೆ ಪಾಲಿಟಿಕ್ಸ್ ಅಂತ ಹೇಳ್ಬೋದು ಇಲ್ಲಿ. ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ನೀವು ಎಷ್ಟು ಸ್ಟ್ರಾಂಗ್ ಇರ್ಬೇಕು, ನಿಮ್ಮ ಮೈಂಡು, ನಿಮ್ಮ ವಿಲ್ ಪವರು, ನಿಮ್ಮ ಫೇತ್ ಇನ್ ಗಾಡ್ ಯಾರಿಗೆ ದೇವರ ಮೇಲೆ ನಂಬಿಕೆ ಜಾಸ್ತಿ ಇದ್ದು, ಸದಾ ದೇವರನ್ನ ಜೊತೆಲಿ ಹಿಡ್ಕೊಂಡು ನಡೀತಿರ್ತಾರೋ, ಅವ್ರನ್ನ ಯಾವತ್ತೂ ಯಾರು ಎಲ್ಲೂ ಸೋಲ್ಸಕ್ ಸಾಧ್ಯನೇ ಇಲ್ಲ. ಇದು ನನ್ನ ಜೀವನದ ಎಕ್ಸ್‌ಪೀರಿಯನ್ಸ್ ಇದು. ಓಕೆನಾ? ನೋಡೋರ್ಗೆ ಸೋತಿರೋ ತರ ಅನ್ಸಿದ್ರು, ಒಳಗಿಂದ ಅವ್ನ್ ಗೆದ್ದಿರ್ತಾನೆ. ಅದು ಒಳ ಅರ್ಥ ಅವ್ನಿಗ್ ಮಾತ್ರ ಗೊತ್ತಿರತ್ತೆ. ಸೊ ಹಾಗಾಗಿ ಆ ನಂಬಿಕೆಯನ್ನ ಇಟ್ಕೊಂಡು ಹೆಜ್ಜೆ ಹೆಜ್ಜೆಲ್ಲೂ ನಿಮ್ಗೆ ಏನೇ ತೊಂದ್ರೆ ಬಂದ್ರು ಅಥವಾ ನಿಮ್ಗೆ ಏನೇ ಒಂದು ಯಾರಿಂದಾನೇ ಆಕ್ಷೇಪಣೆ, ಅಡಚಣೆ ಏನೇ ಬಂದ್ರು, ನೋವಾದ್ರು ಅಲ್ಲಿಗೆ ನೀವು ಸ್ಟಾಪ್ ಆಗ್ಬಾರ್ದು. ದಿಸ್ ಇಸ್ ದ ಸ್ಟ್ರಾಂಗ್ ಮೆಸೇಜ್. ಓಕೆ? ನೀವು ಸ್ಟಾಪ್ ಮಾಡ್ಬಿಡಿ. ಅದೇನೇ ಇರ್ಬೋದು. ನಾನು ಹೇಳ್ದೆ ಕೆಲವರು ಹೊಸ ಐಡಿಯಾಸ್ ಮೇಲೆ ವರ್ಕ್ ಮಾಡ್ತೀರಾ ಅಂತ. ಅಂಡ್ ಕೆಲವರು ಹೊಸ ಜಾಬ್‌ನ ಆಪರ್ಚುನಿಟಿನ ವೇಟ್ ಮಾಡ್ತಿದಾರ. ಅಥವಾ ನಿಮ್ಗೆ ಇಲ್ಲಿವರೆಗೂ ನಿಮ್ಗೆ ಒಂದ್ ಯಾವ್ದೋ ಕಂಪ್ನಿಯಲ್ಲಿ ಮಾಡ್ತಿರ್ತೀರಾ. ಇಲ್ಲ ನಿಮ್ದೊಂದು ಡ್ರೀಮ್ ಕಂಪನಿ ಅಂತ ಇರುತ್ತೆ. ನಾನು ಅಲ್ಲಿಗೆ ಜಾಯಿನ್ ಆಗ್ಬೇಕು ಅಂತ. ಸೊ ಟ್ರೈ ಮಾಡ್ತಿರ್ತೀರಾ. ಖಂಡಿತ ಈ ಸಲ ಅದೆಲ್ಲ ಪಾಸಿಬಲ್ ಇದೆ. ಟ್ರೈ ಮಾಡಿ. ಬಿಡಕ್ ಹೋಗ್ಬಿಡಿ. ಅಯ್ಯೋ! ಇಷ್ಟ್ ಸಲ ಟ್ರೈ ಮಾಡ್ದೆ ಆಗಿಲ್ಲ. ಈ ಸಲ ಇನ್ನೇನ್ ಬಿಡು ಇನ್ನೇನಾಗತ್ತೆ ಇಷ್ಟ್ ಸಲನೇ ಆಗಿಲ್ಲ. 3 ಸಲ ಟ್ರೈ ಮಾಡ್ದೆ, 4 ಸಲ ಟ್ರೈ ಮಾಡ್ದೆ ಆಗಿಲ್ಲ. ಈ ತರ ಒಂದು ನಿರಾಶೆಯಲ್ಲಿ ಕೈ ಬಿಡ್ಬೇಡಿ. ಯಾಕಂದ್ರೆ ನೀವು ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀರಾ ಅನ್ನೋದನ್ನ ಭಗವಂತ ನೋಡ್ತಿರ್ತಾನೆ. ನೀವು 100% ಜಿದ್ ಜಿದ್ದಿಂದ ಅದನ್ನ ನನಗ್ ಬೇಕೇ ಬೇಕು ಅಂತ ನೀವು ಕುತ್ಕೊಂಡಾಗ ಭಗವಂತನು ಕೂಡ ಅದನ್ನ ನಿಮ್ಗೆ ಕೊಟ್ಟೆ ಕೊಡ್ತಾನೆ. ಅಂದ್ರೆ ನೋಡ್ತಾನೆ ನೀವೆಷ್ಟು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತೀರಾ ಅನ್ನೋದನ್ನ ನೋಡ್ತಿರ್ತಾನೆ. ಸೊ ಕೆರಿಯರಲ್ಲೂ ಕೂಡ ಒಂದು ನ್ಯೂ ಗ್ರೋತ್‌ನ ನೀವು ಖಂಡಿತವಾಗ್ಲೂ ನೋಡ್ತೀರಾ. ನಿಮ್ಮ ಒಂದು ಪರ್ಸನಲ್ ಐಡಿಯಾಸ್ ಮೇಲೆ ನೀವು ವರ್ಕ್ ಮಾಡ್ತೀರಾ. ಸೊ ಮೆಂಟಲ್ ಕ್ಲಾರಿಟಿ ಕೂಡ ಸಿಗತ್ತೆ. ತುಂಬಾ ಜನಕ್ಕೆ ಕ್ಲಾರಿಟಿ ಇರ್ಲಿಲ್ಲ. ನಾನು ಯಾವ ದಿಕ್ಕಲ್ಲಿ ಹೋಗ್ಲಿ? ನಂಗೆ 2, 3 ತರ ಟ್ಯಾಲೆಂಟ್ ಇದೆ. ಆಪ್ಷನ್ಸು ನಂಗೆ ತುಂಬಾ ಇದೆ. ಬಟ್ ಯಾವ ದಿಕ್ಕಲ್ಲಿ ಹೋಗ್ಬೇಕಂತಾನೆ ನನಗ್ ಗೊತ್ತಾಗ್ತಿಲ್ಲ. ಆ ರೀತಿ ಕೆಲವರು ಟೆನ್ಷನ್ ಆಗಿರೋದು ಇದೆ ಇಲ್ಲಿ. ಸೊ ಅಂಥವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಮೆಂಟಲ್ ಲೆವೆಲಲ್ಲಿ. ಓಕೆ. ಸೊ ನಾನು ಈ ಪಾತಲ್ಲಿ ಹೋದ್ರೆ ನನ್ಗೆ ಜಾಸ್ತಿ ಗ್ರೋತ್ ಇದೆ. ಅಥವಾ ಈ ಪಾತಲ್ಲಿ ಹೋದ್ರೆ ನಾನು ಅದನ್ನ ಎಂಜಾಯ್ ಮಾಡ್ತೀನಿ ಲೈಫಲ್ಲಿ. ಖುಷಿಯಾಗಿ ನಾನು ಅದನ್ನ ಜಾಬ್‌ನ ಖುಷಿಯಾಗಿ ಮಾಡ್ಕೋತಾ ನನ್ನ ಲೈಫ್‌ನ ಎಂಜಾಯ್ ಮಾಡ್ತೀನಿ ಅನ್ನೋದು ಒಂದು ಕ್ಲಾರಿಟಿ ನಿಮ್ಗೆ ಸಿಗತ್ತೆ. ಸೊ ಖಂಡಿತವಾಗ್ಲೂ ಇದು ನಿಮ್ಗೆ ಕಂಪ್ಲೀಟ್ ಟರ್ನ್ ಓವರ್. ಸೊ ಮೇಲಿದ್ದವ್ರು ಕೆಳಗ್ ಬರೋದು ಅಂತಾರಲ್ಲ. ಯೆಸ್ ಆಬ್ವಿಯಸ್ಲಿ 360 ಡಿಗ್ರಿ ಅಂದ್ರೂ ಆಗತ್ತೆ. ಈವನ್ 180 ಡಿಗ್ರಿ ಅಂದ್ರೂ ಆಗತ್ತೆ. 2 ಕೂಡ ರಾಂಗ್ ಏನಲ್ಲ. ಓಕೆ. ಸೊ ಜಾಸ್ತಿ ಮ್ಯಾಥ್ಸಿಗೆ ಹೋಗೋದ್ ಬೇಡ. ನನಗೂ ಮರ್ತೋಗಿದೆ. PCMB ಸ್ಟೂಡೆಂಟ್ ಆದ್ರೂನು ಮ್ಯಾಥ್ಸ್ ಮರ್ತೋಗ್ಬಿಟ್ಟಿದೆ ಬಿಡಿ. ಡಾಕ್ಟರ್ ಓದಿರೋದೇ ನಾನು ಆಕ್ಚುಲಿ ಇಂಜಿನಿಯರಿಂಗ್ ಅಲ್ಲಿ ಮ್ಯಾಥ್ಸ್ ಇರುತ್ತೆ ಅಂತ ನಾನು ಅದಕ್ಕೆ ಡಾಕ್ಟರ್ ಓದಿರೋದು. ಅಟ್ ಲೀಸ್ಟ್ ಬಯಾಲಜಿ ವಾಸ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ. ನಾನು ಕ್ರಿಸ್ಟಲ್ಸ್ ಬಗ್ಗೆ ಹೇಳ್ತಿದ್ದೆ ಅಲ್ಲ. ಕ್ರಿಸ್ಟಲ್ಸ್ ಎಲ್ಲಾ ತರ ಕ್ರಿಸ್ಟಲ್ಸು ಅವೈಲೇಬಲ್ ಇದೆ ಫಸ್ಟ್ ಥಿಂಗು. ಆ್ಯಂಡ್ ಇದು ನಾನು ವೇರ್ ಮಾಡ್ತಿದ್ದು ಜಸ್ಟ್ ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹಳೆ ವಿಡಿಯೋಸ್ ಅಲ್ಲೂ ಕೂಡ ಆಲ್ರೆಡಿ ತುಂಬಾ ಅಪ್ಡೇಟ್ ಹಾಕಿದ್ದೀನಿ. ಸೊ ಅವೈಲೇಬಲ್ ಇರುತ್ತೆ. ಇದು ರೋಸ್ ಕ್ವಾಟ್ಸು. ಸೊ ರಿಲೇಶನ್‌ಶಿಪ್ಪು ಫಸ್ಟ್ ಥಿಂಗು ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ಹೀಲಿಂಗು, ಸೆಲ್ಫ್ ಕೇರು, ನಿಮ್ಮ ಒಂದು ಸೆಲ್ಫ್ ಲವ್ ಮತ್ತೆ ಹೀಲಿಂಗ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಇದಿರುತ್ತೆ. ಅಂಡ್ ಸೋಲ್ ಮೇಟ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಫಸ್ಟ್ ನೀವು ಹೀಲ್ ಆಗಿ ನಿಮ್ಮನ್ನ ನೀವು ಚೆನ್ನಾಗಿ ಲವ್ ಮಾಡ್ಕೊಂಡಾಗ ಮಾತ್ರ ನೀವು ಸೋಲ್ ಮೇಟ್‌ನ ಅಟ್ರಾಕ್ಟ್ ಮಾಡಕ್ ಸಾಧ್ಯ. ಅಂಡ್ ನಿಮ್ಮ ರಿಲೇಶನ್‌ಶಿಪ್ ಆಲ್ರೆಡಿ ಇದ್ದೀರಾ. ಸ್ವಲ್ಪ ಏನೋ ಸ್ವಲ್ಪ ಆಚೆ ಈಚೆ ನಡೀತಿದೆ. ನಾಟ್ ಸೋ ಗುಡ್ ಅದನ್ನ ಚೆನ್ನಾಗಿ ಮಾಡ್ಬೇಕು ರಿಲೇಶನ್‌ಶಿಪ್ ಅಂದ್ರೆ ಆ ವೈಬ್ರೇಷನ್‌ಗೂ ಕೂಡ ನೀವು ಇದನ್ನ ಹಾಕೋಬಹುದು. ಸೊ ದ್ಯಾಟ್ ನಿಮ್ಮಿಬ್ಬರ ಮಧ್ಯೆ ರಿಲೇಶನ್‌ಶಿಪ್ ಕೂಡ ಚೆನ್ನಾಗಾಗತ್ತೆ. ಅಟ್ರಾಕ್ಟಿಂಗ್ ದ ಟ್ರೂ ಲವ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು 7 ಚಕ್ರ ಕ್ಲೆನ್ಸಿಂಗ್ ಇದು ವಿತ್ ಓಂ ಮಣಿ ಪದ್ಮೇಹಂ ಶ್ಲೋಕ ಬರ್ದಿರೋವಂಥದ್ದು ಇದು ಮಂತ್ರ ಬರ್ದಿರೋವಂಥದ್ದು. ಸೊ ಇದು ಒಂದು ತಾರಾ ಮಂತ್ರ ಆಗಿರುತ್ತೆ. ಸೊ ತಾರಾ ಮಂತ್ರ ಏನು ಅದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನಾನು ಹೋಗೋದಿಲ್ಲ. ಯು ಕ್ಯಾನ್ ಸರ್ಚ್. ಸೊ ಇದು ಕೂಡ ಅಷ್ಟೇ 7 ಚಕ್ರ ಕ್ಲೆನ್ಸಿಂಗ್ ಮತ್ತೆ ಹೀಲಿಂಗ್ ವರ್ಕ್ ಅನ್ನ ಮಾಡುತ್ತೆ. 7 ಚಕ್ರ ಕ್ಲೆನ್ಸಿಂಗ್ ಮತ್ತೆ ಹೀಲಿಂಗ್. ಯು ಕ್ಯಾನ್ ಸಿ ದ ಕಲರ್ಸ್. ಓಕೆ. ಸೊ ಇಲ್ಲಿ ಮಂತ್ರ ಬರ್ತಿರೋದು ನಿಮ್ಗೆ ಕಾಣಿಸುತ್ತೆ. ಸೊ ಇದು ಬಂದ್ಬಿಟ್ಟು ಲ್ಯಾಪಿಸ್ ಲಜುಲಿ. ಇದು ಇಂಟ್ಯೂಷನ್ ಲೆವೆಲ್‌ನ ಜಾಸ್ತಿ ಮಾಡುತ್ತೆ. ಎಜುಕೇಷನ್ ಪರ್ಪಸ್‌ಗೂ ಯೂಸ್ ಮಾಡ್ಬೋದು. ಆ್ಯಂಡ್ ಹೀಲಿಂಗ್ ಪರ್ಪಸ್‌ಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಥ್ರೋಟ್ ಚಕ್ರ ಓಪನಿಂಗಿಗೆ ಯೂಸ್ ಮಾಡ್ತೀವಿ. ಸೊ ಮೆನಿ ಥಿಂಗ್ಸ್ ಇರುತ್ತೆ. ಸೊ ಇದು 7 ಚಕ್ರ ಕ್ಲೆನ್ಸಿಂಗ್ ವಿತ್ ಮನಿ ಮ್ಯಾಗ್ನೆಟ್ ಇದು. ಇದು ಸ್ವಲ್ಪ ನಂದು ಓಲ್ಡ್ ಒನ್ನು. ಇದೆಲ್ಲ ನ್ಯೂ ವರ್ಷನ್. ಇದು ನಾನು ಯೂಸ್ ಮಾಡ್ತಿರೋದು ತುಂಬಾ ವೆರಿ ನ್ಯೂ ವರ್ಷನ್. ಇದೆಲ್ಲ ಓಲ್ಡ್. ಇನ್ನು ತುಂಬಾ ಓಲ್ಡ್ ಎಲ್ಲ ಯೂಸ್ ಮಾಡಿರೋದಿದೆ. ಒಂದು 5 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಾಗುತ್ತೆ ನನಗೆ. ಅದು ತುಂಬಾ ಡಲ್ ಆಗಿ ನಾನು ರೀಚಾರ್ಜ್ ಮಾಡಿದಾಗ್ಲೂ ತುಂಬಾ ಡಲ್ ಇತ್ತು ಅಂತ ಅಂದ್ರೆ ಆ್ಯಂಡ್ ಸ್ವಲ್ಪ ಕಲರ್ಸ್ ಅಂದ್ರೆ ನಿಧಾನಕ್ಕೆ ಅದು ಅದ್ರದ್ದೇ ಆದಂತ ಒಂದು ಇದನ್ನ ತೋರಿಸುತ್ತೆ. ಫಿಸಿಕಲ್ ಚೇಂಜಸ್‌ನ ತೋರಿಸುತ್ತೆ.
ಸೊ ಆ ಫಿಸಿಕಲ್ ಚೇಂಜಸ್‌ನ ನೋಡಿದಾಗ ನಂಗೆ ಗೊತ್ತಾಗುತ್ತೆ ಓಕೆ ಇದು ಇನ್ನೂ ಎನರ್ಜೀಸ್‌ನ ಇದರಲ್ಲಿ ಅಬ್ಸರ್ವ್ ಮಾಡಕ್ಕಾಗಲ್ಲ ಅಂತ ಗೊತ್ತಾದಾಗ ಅದನ್ನ ಡಿಸ್ಕಾರ್ಡ್ ಮಾಡ್ಬಿಟ್ಟು ಸೊ ನಾನಿನ್ನು ಕಂಪ್ಲೀಟ್ ಡಿಸ್ಕಾರ್ಡ್ ಮಾಡಿಲ್ಲ. ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಇದೆಲ್ಲ ನ್ಯೂ ಥಿಂಗ್ಸ್. ಓಕೆನಾ? ಸೊ ಈ ತರ ತುಂಬಾ ಇದೆ ಕ್ರಿಸ್ಟಲ್ಸು. ಈವನ್ ಹಾರ ಕೂಡ ಇದೆ. ಸೊ ನಾನು ವೇರ್ ಮಾಡಿರೋದೆ ಇದು ಅಮೆಥಿಸ್ಟ್ ಇದು. ಓಕೆನಾ? ಇದು ಅಷ್ಟು ಸೆಲ್ಫ್ ಹೀಲಿಂಗಿಗೆ, ನಮ್ಮ ಸೆಲ್ಫ್ ಪ್ರೊಟೆಕ್ಷನ್‌ಗೆ, ಈವಿಲ್ ಐಸ್‌ಯಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ತುಂಬಾ ಇದೆ. ನಾನು ಹೇಳ್ತಾ ಹೋದ್ರೆ ಲಿಸ್ಟ್ ತುಂಬಾನೇ ಉದ್ದ ಆಗುತ್ತೆ. ಆ್ಯಂಡ್ ನಿಮ್ಗೇನಾದ್ರೂ ಪರ್ಸನಲ್ ಥಿಂಗ್ಸ್ ಅಂದ್ರೆ ನನ್ಗೆ ಪರ್ಟಿಕ್ಯುಲರ್ ಈ ತರ ಸಮಸ್ಯೆ ಇದೆ. ಇದಕ್ಕೆ ಸಜೆಸ್ಟ್ ಮಾಡಿ ಅಂತ ಅಂದ್ರೆ ಖಂಡಿತ ನಾನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ ಕೂಡ. ಸೊ ಎಲ್ಲರೂ ಎಲ್ಲದನ್ನು ಯೂಸ್ ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಯೂಸ್ ಮಾಡಿ. ಯೂಶುವಲಿ ನಾನು ಹೇಳೋದು ಇದೆರಡು ಯೂಸ್ ಮಾಡಿ ಅಂತ. ಒಂದು 7 ಚಕ್ರ ಕ್ಲೆನ್ಸಿಂಗ್ ಮತ್ತೆ ಹೀಲಿಂಗು ಎವ್ರಿಬಡಿ ನೀಡ್ಸ್ ಇಟ್. ಎವ್ರಿಬಡಿ. ಓಕೆನಾ? ಆ್ಯಂಡ್ ಸೆಕೆಂಡ್ ಥಿಂಗು ರೋಸ್ ಕ್ವಾರ್ಟ್ಸ್. ಅದು ಇದು ಹಾರ್ಟ್ ಶೇಪಲ್ಲಿ ಇರೋದಕ್ಕೆ ತುಂಬಾ ಜನ ತಗೊಂಡ್ರು ಇದನ್ನ ತುಂಬಾ ಇಷ್ಟಪಟ್ಬಿಟ್ಟು. ಸೊ ನಾನು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರಿಂದ ತರಿಸ್ಕೊಳ್ಳೋದ್ರಿಂದ ರೀಸನಬಲ್ ರೇಟ್‌ಗೆ ಕೊಡ್ತೀನಿ. ಸೊ ಹಾಗಾಗಿ ಯು ಕ್ಯಾನ್ ಆರ್ಡರ್ ಇಟ್. ಸೊ ಹೇಳ್ದೆ ಅಲ್ಲ ನಿಮ್ಗೆ ಏನಾದ್ರೂ ಪರ್ಸನಲ್ ಇದೇ ತರ ಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಆ್ಯಂಡ್ ಎಜುಕೇಷನ್ ರಿಲೇಟೆಡ್ ಕೆಲವರಿಗೆ ಓದಿದ್ದು ನೆನಪಿರೋದಿಲ್ಲ ಆ ಥರ ಎಲ್ಲ ಇರುತ್ತಲ್ವಾ? ಆ್ಯಂಡ್ ಫೋಕಸ್ ಜಾಸ್ತಿ ಮಾಡಬೇಕು. ಅವರಿಗೂ ಕೂಡ ಕಸ್ಟಮೈಸ್ಡ್ ಆಗಿ ಇದೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ. ಸೊ ರಾಧಮ್ಮದು ಮೆಸೇಜ್ ಏನಿದೆ ಅಂತ ನೋಡ್ಬಿಡೋಣ ಕ್ವಿಕ್ ಆಗಿ. ಟೈಮ್ ಜಾಸ್ತಿ ಹೋಯ್ತು ಅನ್ಕೊಂತೀನಿ. ಟೈಮ್ ಕಮ್ಮಿ ಮಾಡೋಣ ಅಂತ ಅನ್ಕೊಂತೀನಿ ಪ್ರತಿ ಸಲ. ಸ್ಟಿಲ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ. ಸುಪ್ರೀಂ ಗಾಡೆಸ್. ಯೆಸ್. ಥ್ಯಾಂಕ್ ಯು ರಾಧಮ್ಮ. ಥ್ಯಾಂಕ್ ಯು ಶ್ರೀ ರಾಧೇಶ್ಯಾಮ್. ಥ್ಯಾಂಕ್ ಯು ಸೋ ಮಚ್. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಓ golden skin Radha, Queen of Vrindavan, daughter of Rishabhanu and beloved of Krishna, I offer salutations to you. ನೋಡಿ ರಾಧಾಮ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಷ್ಟು ಕರುಣಾಮಯಿ ಅಂತಂದ್ರೆ ನಮ್ ಕೃಷ್ಣ ಎಷ್ಟೊಂದು ಆಟ ಆಡಿಸ್ತಾನೆ, ನಮ್ಗೆ ಎಷ್ಟೊಂದು ಪರೀಕ್ಷೆಗಳನ್ನ ತಗೋತಾನೆ. ಬಟ್ ರಾಧಾಮ ಹಾಗಲ್ಲ. ನಾವ್ ಎಷ್ಟೇ ತಪ್ಪು ಮಾಡಿದ್ರು ಅದನ್ನ ತುಂಬಾ ಕರುಣೆಯಿಂದ ಅದನ್ನ ಕ್ಷಮಿಸ್ಬಿಡ್ತಾಳೆ. ಆಕೆ ಕೋಪನೇ ಬರಲ್ಲಂತೆ. ಶಿ ಇಸ್ ದ ಸುಪ್ರೀಂ ಗಾಡೆಸ್. ಬೇರೆ ಎಲ್ಲಾ ದೇವರುಗಳನ್ನ ನಾವೇನ್ ನೋಡ್ತೀವಿ, ರಾಧಮ್ಮ ಇಸ್ ದ ಮೂಲ ಪ್ರಕೃತಿ ಶ್ರೀರಾಧಾ. ತುಂಬಾ ಜನಕ್ಕೆ ಇದು ಗೊತ್ತೇ ಇಲ್ಲ. ನಂಗೆ ತುಂಬಾ ದುಃಖ ಆಗೋದು, ತುಂಬಾ ಬೇಜಾರಾಗೋದು ಏನು ಅಂದ್ರೆ ಸಾರಿ ಸ್ವಲ್ಪ ಟೈಮ್ ಆಗ್ಬೋದು. ಒಂದ್ 5 ನಿಮಿಷ ನಿಮ್ಗೆ ಟೈಮ್ ಗ್ರ್ಯಾಬ್ ಆಗ್ಬೋದು. ಬಟ್ ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ಚಿಕ್ಕವರಿದ್ದಾಗಿಂದನೂ ನಾವು ಟಿವಿಯಲ್ಲೆಲ್ಲ ನೋಡಿದೀವಿ. ಕೃಷ್ಣನನ್ನ, ರಾಧೆಯನ್ನ ತುಂಬಾ ಅವಹೇಳನವನ್ನ ಮಾಡಿದ್ದಾರೆ ಮೂವೀಸಲ್ಲಿ. ಅಥವಾ ಬೇರೆ ಒಂದು ಸೀರಿಯಲ್ಸ್ ಆಗಿರ್ಬೋದು. ಏನೋ ಒಂದು ರೀತಿ ನೆಗೆಟಿವ್ ಶೇಡ್‌ನಲ್ಲಿ ತೋರಿಸ್ಕೊತಾ ಬಂದಿದ್ದಾರೆ. ಯಾಕೆ ಆ ರೀತಿ ಮಾಡಿದ್ದಾರೆ ಅಂತಾನೆ ಗೊತ್ತಿಲ್ಲ. ಬಟ್ ಅಂದ್ರೆ ಅವರಿಗೆ ನಾವೆಲ್ಲ ಅಷ್ಟು ಚಿಕ್ಕವರಿದ್ವಿ, ಅವರೆಲ್ಲ ಆವಾಗ ದೊಡ್ಡವರಿದ್ರು ತಾನೆ. ಸೊ ಹಂಗಿರ್ಬೇಕಾದ್ರೆ ಅವ್ರು ಯಾಕೆ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ಲಿಲ್ಲ ನಮ್ಮ ದೇವರುಗಳ ಬಗ್ಗೆ? ಆ ಇವತ್ತಿಗೂ ಅದನ್ನ ನೆನ್ಸ್ಕೊಂಡಾಗ ಇವತ್ತಿಗೂ ಕೆಲವ್ರು ಇನ್ನೂ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಅದನ್ನೆಲ್ಲ ನೋಡಿದಾಗ ತುಂಬಾನೇ ಬೇಜಾರಾಗತ್ತೆ. ಬಿಕಾಸ್ ವಾಟ್ ಶಿ ಈಸ್ ಅಂತ ನಾವ್ ಅರ್ಥ ಮಾಡ್ಕೊಂಡಾಗ, ಆಕೆ ಬಗ್ಗೆ ಮಾತಾಡೋಕ್ಕೂ ಕೂಡ ಒಂದು ಅರ್ಹತೆ ಬೇಕು ನಮ್ಗೆ. ಭಯ ಆಗತ್ತೆ ನನಗೆ ಒಂದೊಂದು ಮಾತಾಡ್ಬೇಕಾದ್ರೆ ನಾನು ತುಂಬಾ ಕಾನ್ಷಿಯಸ್ ಆಗಿ ಮಾತಾಡ್ತೀನಿ. ಅಂದ್ರೆ ನನ್ನ ಬಾಯಿಂದ ಒಂದೇ ಒಂದ್ ಸಣ್ಣ ಮಿಸ್ಟೇಕ್ ಆದ್ರೂನು ಅದು ತುಂಬಾ ಮಹಾಪಾಪ ಅದು. ಅವ್ರ ಬಗ್ಗೆ ಮಾತಾಡೋಕ್ ಅಷ್ಟು ಯೋಗ್ಯತೆ ಇರ್ಬೇಕು. ಕೃಷ್ಣ ಆಗ್ಲಿ, ರಾಧಾ ಆಗ್ಲಿ. ಅಂಥದ್ರಲ್ಲಿ ಅವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ, ಕೆಟ್ಟದಾಗಿ ಬಿಂಬಿಸ್ತಾ, ಓ ಮೈ ಗಾಡ್! ಎಷ್ಟು ಬ್ಯಾಡ್ ಕರ್ಮಾಸ್ ಅವ್ರು ತಗೊಂಡಿದಾರಲ್ಲ. ಅಂಡ್ ದುರ್ಗತಿ ಅಂದ್ರೆ ನಮ್ಮ ಒಂದು ಹಿಂದೂ ಸಮಾಜದಲ್ಲಿ ದುರ್ಗತಿ ಏನು ಅಂತ ಅಂದ್ರೆ, ಅವ್ರು ಆ ರೀತಿ ಎಲ್ಲ ಮಾಡಿದ್ರು ಕೂಡ ಕೆಲವರಿಗೆ ಸತ್ಯ ಏನು ಅಂತ ಗೊತ್ತಿದ್ರು ಹೊರಗ್ ಬಂದು ಯಾಕೆ ಮಾತಾಡಲ್ಲ, ಮಾತಾಡಿಲ್ಲ ಇಲ್ಲಿವರೆಗೂ. ತುಂಬಾ ಜನ ಅಂದ್ರೆ ಹಿಂದೆಲ್ಲ ಅಷ್ಟೆಲ್ಲ ಆಗ್ಬೇಕಾದ್ರುನು ಯಾರು ಒಂದ್ ಅದನ್ನ ಮಾತಾಡೋದಾಗ್ಲಿ, ಸತ್ಯ ಈ ರೀತಿ ಇದೆ, ನೀವ್ ಯಾಕೆ ಈ ರೀತಿ ಮಾಡಿದ್ರಿ ಅಂತ ತೋರ್ಸೋದಾಗ್ಲಿ, ಅಷ್ಟು ಈಸಿಯಾಗಿ ಯಾರು ಬೇಗ ಬಂದು ಮಾಡೋದೇ ಇಲ್ಲ. ಅಥವಾ ಯಾರಾದ್ರೂ ಮಾಡ್ತೀನಿ ಅಂತ ಹೊರಟ್ರೆ ಕೈ ಜೋಡ್ಸೋದು ಇಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅದು. ವೆರಿ ಬ್ಯಾಡ್ ಲಕ್. ಸೊ ಹಂಗಾಗಿ ದಯವಿಟ್ಟು ಯಾರೇ ಎಲ್ಲಿ ಕೃಷ್ಣನ ಬಗ್ಗೆ ಆಗ್ಲಿ, ರಾಮನ ಬಗ್ಗೆ ಆಗ್ಲಿ, ಸೀತೆಯ ಬಗ್ಗೆ ಆಗ್ಲಿ, ರಾಧೆಯ ಬಗ್ಗೆ ಆಗ್ಲಿ, ಕೃಷ್ಣ ರಾಧನ್ನ ಲವರ್ಸ್ ಅಂತೆಲ್ಲ ಹೇಳ್ತಾರೆ. ನೋಡಿ ಆ ವರ್ಡ್ ಯೂಸ್ ಮಾಡಕ್ಕೆ ಅದು ಅರ್ಹತೆನೂ ಇರಲ್ಲ ಅವರಿಗೆ. ಅಂತ ವರ್ಡ್ಸ್‌ನೆಲ್ಲ ಯೂಸ್ ಮಾಡ್ತಾರೆ. ದಯವಿಟ್ಟು ಆ ಥರ ವರ್ಡ್ಸ್‌ನೆಲ್ಲ ಯಾರು ಯೂಸ್ ಮಾಡ್ಬೇಡಿ. ಯಾರಾದ್ರೂ ನಿಮ್ಮ ಮುಂದೆ ಯೂಸ್ ಮಾಡಿದ್ರೆ ದಯವಿಟ್ಟು ಅವರಿಗೆ ಕೂರ್ಸ್ಕೊಂಡು ಬುದ್ಧಿಯನ್ನ ಹೇಳಿ. ರಾಧಾಮ ಮತ್ತೆ ಕೃಷ್ಣ ಒಂದೇ, ಬೇರೆ ಅಲ್ಲ. ಅವರಿಬ್ರು ಒಂದೇ ಆತ್ಮ. ಓಕೆ. ಬ್ರಹ್ಮಾಂಡ ಸ್ವರೂಪಿಣಿ ಶ್ರೀ ರಾಧೆ. ಆಕೆಯಿಂದನೇ ಪ್ರತಿಯೊಂದು ಉದ್ಭವ ಆಗಿರೋದು. ರಾಧಾ ಅಂಡ್ ಕೃಷ್ಣ ಒಬ್ರೇ. ತತ್ವ ಒಂದೇನೆ. ಆದ್ರೆ ಹೆಸರು ಬೇರೆ ಅಷ್ಟೇ. ಓಕೆನಾ? ಸೊ 2 ರೂಪಾಂತರ ಆಗಿರೋದಷ್ಟೇ. ಒಂದು ಆತ್ಮ 2 ರೂಪಾಂತರ ಆಗಿರೋದು. ಅದು
ಹೇಳ್ತಾ ಹೋದ್ರೆ ತುಂಬಾ ಉದ್ದ ಆಗುತ್ತೆ. ಬಟ್ ಐ ಹೋಪ್ ತುಂಬಾ ಜನಕ್ಕೆ ಈಗ ಆಲ್ರೆಡಿ ಗೊತ್ತಾಗಿದೆ. ತುಂಬಾ ಜನ ಅವೇರ್‌ನೆಸ್ ಅಲ್ಲಿ ಇದ್ದೀರಾ. ದಯವಿಟ್ಟು ಯಾವುದೇ ದೇವರುಗಳ ಬಗ್ಗೆ ಆಗ್ಲಿ, ನಮ್ಮ ಹಿಂದೂ ದೇವರುಗಳ ಬಗ್ಗೆ ಎಸ್ಪೆಷಲಿ ರಾಮ, ಕೃಷ್ಣ, ಸೀತೆ, ದುರ್ಗಮ್ಮ ಇಂಥವ್ರ ಮೇಲೆಲ್ಲ ಕೆಲವೊಬ್ರು ಬಹಳ ಒಂದು ವ್ಯಂಗ್ಯವಾಗಿ ಮಾತಾಡೋದು, ಕೆಟ್ಟದಾಗಿ ತೋರಿಸೋದೆಲ್ಲ ಮಾಡ್ತಾರೆ. ಅದು ಯಾರೇ ಮಾಡಿದ್ರು ದಯವಿಟ್ಟು ಆ ಪ್ಲೇಸಲ್ಲಿ ಯಾರು ಇರ್ತೀರಲ್ಲ ಅಟ್ಲೀಸ್ಟ್ ಅದನ್ನ ಅಪೋಸ್ ಮಾಡಿ. ಇದೊಂದೇ ರಿಕ್ವೆಸ್ಟ್. ಓಕೆ. ಸೊ ಇವ್ರೇನ್ ಹೇಳ್ತಿದ್ದಾರೆ, ಬ್ಲೆಸ್ಸಿಂಗ್ಸ್ ಏನ್ ಕಳಿಸ್ತಿದ್ದಾರೆ ರಾಧಮ್ಮ ಅಂತ ಅಂದ್ರೆ, ಫೇತ್ ಇನ್ ದ ಪವರ್ ಆಫ್ ಲವ್. ಸಿ, ಇವತ್ತಿನ ಕಾರ್ಡ್ಸ್ ಎಲ್ಲ ಏನ್ ಬಂದಿದೆ? ಲವ್. ಓಕೆನಾ? ಸೋಲ್ಮೇಟ್ ಕಾರ್ಡ್ ಅಂಡ್ ದ ಲವರ್ಸ್ ಕಾರ್ಡ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ. ನೋಡಿ, ರಾಧಮ್ಮ ಪ್ರೀತಿಯ ದೇವತೆ ಅವಳು. ಗೊತ್ತಾ? ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಆಕೆಯಿಂದ ನಾವು ಕಲಿಬೇಕು. ಆಕೆ ಜಗತ್ತಿಗೆ ಕಲಿಸ್ಕೊಟ್ಟಿದ್ದೆ ಪ್ರೀತಿ ಅಂದ್ರೆ ಏನು, ಹೇಗೆ ಪ್ರೀತಿ ಮಾಡ್ಬೇಕು, ಪ್ರೀತಿಯಲ್ಲಿ ಎಷ್ಟು ನಿಸ್ವಾರ್ಥತೆ ಅನ್ನೋದು ಇರ್ಬೇಕು, ಅದನ್ನ ಹೇಳ್ಕೊಟ್ಟದೆ ರಾಧಮ್ಮ. ಸೊ ಭಕ್ತಿಯ ಮೂಲ ಏನು ಅಂದ್ರೆ ಪ್ರೀತಿ. ದೇವರು ನಮ್ಮಿಂದ ಬಯಸೋದು ಬರೀ ಭಕ್ತಿ ಅಲ್ಲ, ಭಕ್ತಿಯ ಮೂಲ ಯಾವುದು? ಪ್ರೀತಿ. ಆ ಪ್ರೀತಿ ಹುಟ್ಟೋದು ಹೃದಯದಲ್ಲಿ. ಆ ಪ್ರೀತಿ ಬಗ್ಗೆ ತಿಳ್ಕೊಂಡವ್ರಿಗೆ ಮಾತ್ರ ಅದ್ರ ಪವಿತ್ರತೆ ಏನು ಅಂತ ಅರ್ಥ ಆಗುತ್ತೆ. ಅದ್ರ ಪವಿತ್ರತೆ ಗೊತ್ತಿಲ್ದಿರೋರು ಅದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಸೊ ಖಂಡಿತ ನೀವು ನಂಬಿಕೆಯನ್ನ ಇಡಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ರ ಮೇಲೆ? ಪವರ್ ಆಫ್ ಲವ್. ಆ ಪ್ರೀತಿಯಗೆ ಒಂದು ಶಕ್ತಿ ಅನ್ನೋದು ಇದೆ. ಆ ಶಕ್ತಿನೇ ರಾಧೆ. ಆಕೆ ನಿಮ್ಮನ್ನ ಬ್ಲೆಸ್ ಮಾಡ್ತಿದ್ದಾಳೆ. ಖಂಡಿತ ಇದನ್ನ ಮಿಸ್ ಮಾಡ್ಕೊಂಬೇಡಿ. ರಾಧಮ್ಮ ಬ್ಲೆಸ್ಸಿಂಗ್ಸ್ ಅನ್ನ ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ಕೊಳ್ಳಿ, ಕ್ಲೇಮ್ ಮಾಡಿ ಎನರ್ಜಿನ. ಓಕೆ. Faith in the power of love, ability to win the heart of one's beloved. ಸೊ ನಿಮ್ಗೆ ಯಾರು ಇಷ್ಟ ಆಗಿರ್ತಾರೋ ಅವರ ಮನಸ್ಸನ್ನ ನೀವು ಗೆಲ್ಲಬೇಕು. ಆ ಗೆಲ್ಲುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ರಾಧಮ್ಮ. ಸೊ ಅವ್ರು ನಿಮ್ಗೆ ಟೋಟಲಿ ಬ್ಲೆಸ್ಸಿಂಗ್ಸ್ ಅನ್ನ ಕಳಿಸ್ತಿದ್ದಾರೆ. ಇನ್ಕ್ರೀಸ್ಡ್ ಡಿವೋಷನ್ ಅಂಡ್ ಅಟೈನ್ಮೆಂಟ್ ಆಫ್ ಡಿವೈನ್ ಲವ್. ನೋಡಿ, ಯಾರು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಇನ್ಕ್ಲೈನ್ ಆಗ್ತೀರಾ, ಅಪ್ವರ್ಡ್ ಮೂಮೆಂಟ್ ಅಲ್ಲಿ ಹೋಗ್ತೀರಾ, ನಿಮ್ಗೆ ಡಿವೈನ್ ಲವ್ ಸಿಗತ್ತೆ ಅಂತ ರಾಧಮ್ಮ ಹೇಳ್ತಾ ಇದ್ದಾರೆ. ಲಿಬರೇಷನ್ ಫ್ರಮ್ ದ ಪೇನ್ಸ್ ಆಫ್ ಥ್ವಾಟೆಡ್ ಲವ್. ಓಕೆ. ನೋಡಿ, ಇಲ್ಲಿವರೆಗೂ ತುಂಬಾ ಜನ ಮೋಸ ಹೋಗಿದ್ದೀರಾ. ತುಂಬಾ ಜನ ನಿಮ್ ಜೊತೆಗೆ ಫೇಕ್ ಇಮೋಷನ್ಸ್ ನ ತೋರಿಸಿದ್ದಾರೆ. ಅಂತವ್ರಿಗೆ ನೀವು ರಿಯಲ್ ಎಮೋಷನ್ಸ್ ನ ಕೊಟ್ಟು ತುಂಬಾನೇ ನೀವು ಫೀಲ್ ಮಾಡ್ಕೊಂಡಿದ್ದೀರಾ, ಹರ್ಟ್ ಆಗಿದ್ದೀರಾ. ಫೇಕ್ ಪೀಪಲ್ ಇಂದ ತುಂಬಾನೇ ನೀವು ಅನುಭವಿಸಿದಿರಲ್ವಾ. ಸೊ ಇನ್ ಮುಂದೆ ಆ ರೀತಿ ಆಗಲ್ಲ. ಬಿಕಾಸ್ ಶ್ರೀ ರಾಧಮ್ಮ ಇಸ್ ಬ್ಲೆಸ್ಸಿಂಗ್ ಯು. ಯು ಕ್ಯಾನ್ ಸಿ ಹರ್. ನೋಡಿ, ಶ್ರೀ ರಾಧಮ್ಮ ಇಸ್ ಬ್ಲೆಸ್ಸಿಂಗ್ ಯು. ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಡಿವೈನ್ ಲವ್ ಅನ್ನ ಅವರು ಕಳಿಸ್ತಾ ಇದ್ದಾರೆ. ನೀವು ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆಗಿ ಭಕ್ತಿಯ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ರಾಧಮ್ಮ ನಿಮ್ಗೆ ಸೋಲ್ಮೇಟ್ ಅನ್ನ ಕಳಿಸ್ತಾ ಇದ್ದಾರೆ. ಸೊ ಕ್ಲೇಮ್ ಮಾಡಿ ಎನರ್ಜಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರಹ್ಮ, ಗಾಡ್ ಆಫ್ ಕ್ರಿಯೇಷನ್. ಆಬ್ವಿಯಸ್ಲಿ, ಓ ಲಾರ್ಡ್ ಆಫ್ ಆಲ್ ಕ್ರಿಯೇಚರ್ಸ್, ನನ್ ಅದರ್ ದ್ಯಾನ್ ಯು ಎಕ್ಸೆಲ್ಸ್ ಆಲ್ ದೀಸ್ and other created things. You are above all. You are supreme. May you fulfill our cherished desires and may we possess bounteous wealth and other things of the world. ಋಗ್ವೇದ. ಇದೆಲ್ಲ ಋಗ್ವೇದದಿಂದ ತೆಗೆದಿರುವಂತದ್ದು ರೆಫರೆನ್ಸಸ್. Instills creativity, overcoming infertility, happiness in this world, aids in the learning process. Okay. ಸೊ ಇವರು ಏನ್ ಬ್ಲೆಸ್ಸಿಂಗ್ಸ್ ನ ಕೊಡ್ತಿದ್ದಾರೆ ಅಂತ ಅಂದ್ರೆ, ನಿಮ್ಮಲ್ಲಿ ಇರುವಂತಹ ಕ್ರಿಯೇಟಿವಿಟಿ, ನಾನು ಅವಾಗಲೇ ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲೇ ನೀವು ಬೇಕಾದ್ರೆ ಚೆಕ್ ಮಾಡಿ, ನಾನು ಹೇಳಿದ್ದೀನಿ ಇದನ್ನ. ಸೊ ನಿಮ್ಮ ಪರ್ಸನ್ ಕೂಡ ಕ್ರಿಯೇಟಿವ್ ಇರ್ತಾರೆ ಅಂತ ನೋಡಿ ಹೇಳಿದ್ದೀನಿ. ಎಸ್ಪೆಷಲಿ ಮ್ಯಾಸ್ಕ್ಯುಲೈನ್ ಎನರ್ಜಿ ತುಂಬಾ ಕ್ರಿಯೇಟಿವಿಟಿ ಇರ್ತಾರೆ ಅಂತ. ಸೊ ಆ ಕ್ರಿಯೇಟಿವಿಟಿ ನಿಮ್ಮಲ್ಲಿ ಜಾಸ್ತಿ ಆದಾಗ ನೀವು ಹೊಸದೊಂದು ಏನೋ ಒಂದು ಮಾಡ್ತೀರಾ, ಅದು ನಿಮ್ಮ ಲೈಫಿಗೆ ಹೊಸ ಬೆಳಕನ್ನ ಕೊಡುತ್ತೆ. ಸೊ ಇದನ್ನ ಹೇಳ್ತಾ ಇದ್ದಾರೆ. ಅಂಡ್ ಓವರ್ಕಮಿಂಗ್ ಇನ್ಫರ್ಟಿಲಿಟಿ, ಲೈಕ್ ಅಂದ್ರೆ ಇಷ್ಟು ದಿವಸ ಏನೇನೋ ಪ್ರಯತ್ನ ಮಾಡ್ತಿದ್ದೆ, ಯಾವ್ದ್ರಲ್ಲಿ ನನಗೆ ಫಲ ಅನ್ನೋದು ಸಿಕ್ಕಿರ್ಲಿಲ್ಲ ಅನ್ನೋ ಒಂದು ನಿರಾಶೆಯಲ್ಲಿ ಕುತ್ಕೊಂಡಿದ್ರಲ್ಲ, ಇನ್ ಮುಂದೆ ಹಾಗೆ ಇಲ್ಲ. ಖಂಡಿತ ಆ ಒಂದು ನಿರಾಶೆಯಿಂದ ನೀವು ಹೊರಗೆ ಬರ್ತೀರಾ. ಅದನ್ನ ಓವರ್ಕಮ್ ಮಾಡಿ ನೀವು ಇಲ್ಲಿವರೆಗೂ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದಕ್ಕಿಂತ ಒಳ್ಳೆ ಫಲನೇ ನೀವು ಪಡ್ಕೋತೀರಾ. ಅಂಡ್ ಹ್ಯಾಪಿನೆಸ್ ಇನ್ ದಿಸ್ ವರ್ಲ್ಡ್, ಹ್ಯಾಪಿನೆಸ್ ನ ಕೂಡ ನೀವು ನೋಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ದ ಲರ್ನಿಂಗ್ ಪ್ರಾಸೆಸ್. ಖಂಡಿತ ನೀವು ಲರ್ನಿಂಗ್ ಪ್ರಾಸೆಸ್ ಕಡೆಗೆ ಹೆಚ್ಚು ಗಮನವನ್ನ ಇನ್ ಮುಂದೆ ಕೊಡ್ತಾ ಹೋಗ್ತೀರಾ ಅಂತ ಹೇಳ್ತಾರೆ. ಲರ್ನಿಂಗ್ ಅನ್ನೋದು ನೆವರ್ ಎಂಡಿಂಗ್ ಪ್ರಾಸೆಸ್ ಅಲ್ವಾ. ಸೊ ಒಬ್ಬ ಮನುಷ್ಯ ಹುಟ್ಟಿದ ದಿನದಿಂದ ಸಾಯೋವರೆಗೂ ಕಲ್ತ್ರು ಕೂಡ ಇನ್ನೂ ತುಂಬಾ ಥಿಂಗ್ಸ್ ಇರುತ್ತೆ ಕಲಿಯೋದಕ್ಕೆ. ಸೊ ಇಟ್ಸ್ ನೆವರ್ ಎಂಡಿಂಗ್ ಪ್ರಾಸೆಸ್. ಖಂಡಿತವಾಗ್ಲೂ ಅದಕ್ಕೆ ನೀವು ಓಪನ್ ಅಪ್ ಆಗಿರ್ಬೇಕು. ನನಗೆ ಇಷ್ಟು ವಯಸ್ಸಾಯ್ತು, ನಾನು ಇನ್ನೇನು ಕಲಿಯೋದು ಬಿಡು ಅನ್ನೋ ನೆಗ್ಲಿಜೆನ್ಸ್ ಬೇಡ. ಇಫ್ ಇಟ್ ಇಸ್ ರಿಯಲಿ ನೆಸೆಸರಿ, ಯು ಹ್ಯಾವ್ ಟು. ನಿಮ್ಗೆ ಅದು ನಿಮ್ಮ ಕರಿಯರ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಬೇಕು. ಹೌದು, ನಿಮ್ ರಿಲೇಶನ್ಶಿಪ್ ಅಲ್ಲಿ ನೀವೇನೋ ತಪ್ಪು ಮಾಡಿರ್ತೀರಾ, ಅವ್ರು ನಿಮ್ಗೆ ಎದುರುಗಡೆ ಇರೋರು ಅದನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ, ಈ ತರ ತಪ್ಪು ಮಾಡಿದ್ಯಾ, ಇದು ಹರ್ಟ್ ಆಗ್ತಿದೆ, ಕರೆಕ್ಷನ್ ಮಾಡ್ಕೊ. ಆಬ್ವಿಯಸ್ಲಿ ಹ್ಯಾವ್ ಟು ಬಿ ಓಪನ್.
ಯೆಸ್. ಓಕೆ. ಹೌದಾ? ಆಯ್ತು. ಸಾರಿ. ಆಯ್ತು, ನಾನು ಇದು ಕರೆಕ್ಟ್ ಮಾಡ್ಕೋತೀನಿ. ಕರೆಕ್ಟ್ ಮಾಡ್ಕೋಬೇಕು, ಕಲಿಬೇಕು. ಓಕೆ, ಇದರಿಂದ ಈ ತರ ಆಗುತ್ತೆ. ಆ ವಿಷಯಗಳನ್ನ ಕಲಿಬೇಕು. ಆಂಡ್ ಹೊಸ ಸ್ಕಿಲ್ಸ್ ಕಲಿಯೋದ್ರಿಂದ ನಿಮ್ಮ ಜಾಬಲ್ಲಿ ಏನೋ ಒಂದು ಅಪ್ಡೇಟ್ ಸಿಗುತ್ತೆ ನಿಮ್ಗೆ. ಹೊಸ ಸ್ಕಿಲ್ ನೀವು ಕಲಿತ್ರೆ ನಿಮ್ಗೆ ಏನೋ ಒಂದು ಪ್ರಮೋಷನ್ ಸಿಗುತ್ತೆ. ವಾಟೆವರ್ ಇಟ್ ಇಸ್. ಲೈಕ್ ನೆಕ್ಸ್ಟ್ ಬಂದ್ಬಿಟ್ಟು ನಟರಾಜ. ವಾವ್! ಹಾ, ಶಿವ ಅಂದಿದ ತಕ್ಷಣ ನನ್ಗೆ ಇನ್ನೊಂದು ನೆನಪಾಯ್ತು ನೋಡಿ. ರಾಧಮ್ಮ ಬಗ್ಗೆ ಹೇಳ್ಬೇಕಾದ್ರೆ ಇದೊಂದು ಪಾಯಿಂಟ್ ನಿಮ್ಗೆ ಹೇಳ್ಬಿಡ್ತೀನಿ. ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ. ರಾಧಾ ಕೃಪಾ ಕಟಾಕ್ಷ ಅಂತ ಒಂದು ಶ್ಲೋಕ ಇದೆ ಅಥವಾ ಸ್ತೋತ್ರ ಅಂತಾನೂ ಹೇಳ್ಬೋದು. ಸೊ ಒಮ್ಮೆ ಅದನ್ನ ಬರ್ದಿರೋದು ಯಾರು ಗೊತ್ತಾ? ಶಿವ ಅವರು. ಓಕೆ. ನಮ್ಮ ಮಹಾಕಾಲ್ ಶಿವ ಅವರು ಬರ್ದಿರೋಂಥದ್ದು. ಸೊ ಒಮ್ಮೆ ಪಾರ್ವತಿ ದೇವಿಯವರು ಕೇಳ್ತಾರೆ, ಸದಾ ನೀವು ಧ್ಯಾನದಲ್ಲಿ ಇರ್ತೀರಲ್ಲ, ಧ್ಯಾನದಲ್ಲಿ ನೀವು ಯಾರನ್ನ ನೀವು ಆರಾಧನೆ ಮಾಡ್ತೀರಾ ಅಂತ. ಸೊ ನಮ್ಮ ಶಿವನ ಆರಾಧ್ಯ ದೈವ ಶ್ರೀಕೃಷ್ಣ. ಓಕೆನಾ? ಅದೆಲ್ಲರಿಗೂ ಗೊತ್ತಿರೋವಂಥದ್ದೇ. ಯೂಶುವಲಿ ರಾಧಾಕೃಷ್ಣ ಸೀರಿಯಲ್ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿದೆ. ಕೃಷ್ಣ ಶಿವನನ್ನ ಅಷ್ಟೇ ಆರಾಧನೆ ಮಾಡ್ತಾರೆ. ಬಿಕಾಸ್ ಇವರು ತತ್ವ ಒಂದೇ. ಅಂದ್ರೆ ಮೂಲ ತತ್ವ ಒಂದೇ. ಬಟ್ ಹೆಸರುಗಳು ಬೇರೆ ಅಷ್ಟೇ. ಭಗವಂತನ ಆಟ ಅದಷ್ಟೇ. ಸೊ ಅವನು ಅಮ್ಮನಾಗಿ, ಅಣ್ಣನಾಗಿ, ತಮ್ಮನಾಗಿ, ಅಕ್ಕ ಆಗಿ, ತಂಗಿಯಾಗಿ ಎಲ್ಲ ರೋಲ್ಸ್‌ನು ಪ್ಲೇ ಮಾಡ್ತಿದ್ದಾನೆ ಅಷ್ಟೇ. ಶಿವ, ಪಾರ್ವತಿ, ದುರ್ಗೆ ಅಂತೆಲ್ಲ. ಮೂಲ ತತ್ವ ಏನು ಇರೋದು ಒಂದೇ. ಅದು ಶ್ರೀಕೃಷ್ಣ. ಐ ಆಮ್ ದ ಗಾಡ್ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಾಗ್ಬಿಟ್ಟಿದೆ. ಸೊ ಆ ಗಾಡ ಒಳಗಡೆ ಇರುವಂತ ಇನ್ನೊಂದು ಅದ್ಭುತವಾದ ಆಹ್ಲಾದಿನಿ ಶಕ್ತಿನೇ ಶ್ರೀರಾಧಾ. ಆಕೆ ಎಲ್ಲದಕ್ಕಿಂತ ಮೂಲ ಸ್ವರೂಪ ಬ್ರಹ್ಮಾಂಡಿನಿ ಆಕೆ. ಸೊ ಆಕೆಯಿಂದ ಪ್ರತಿಯೊಂದು ಉದ್ಭವ ಆಗಿರುವಂತದ್ದು. ಶ್ರೀಕೃಷ್ಣನು ಕೂಡ ಆಕೆಯಿಂದಾನೇ ಉದ್ಭವ ಆಗಿರುವಂತದ್ದು. ಓಕೆ. ಸೊ ಏನ್ ಹೇಳ್ತಿದ್ದೆ? ರಾಧಾ ಕೃಪಾ ಕಟಾಕ್ಷ ಅಂತ ಬರ್ದಿರೋದು ಶಿವ. ಸೊ ಇದು ಫಸ್ಟ್ ನನ್ಗೂ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ರಿಸರ್ಚ್ ಮಾಡಕ್ ಶುರು ಮಾಡ್ದೆ. ಸೊ ಐ ವಾಸ್ ಲೈಕ್, ಓಹ್ ಮೈ ಗಾಡ್! ಅಂದ್ರೆ ನಮ್ಮ ಹಿಂದೂ ದೇವತೆಗಳಲ್ಲಿ ಎಷ್ಟು ಒಂದು ಹೆಣ್ಣಿಗೆ ಇಂಪಾರ್ಟೆನ್ಸ್‌ನ ಕೊಟ್ಟಿದ್ದಾರೆ. ಎಷ್ಟು ಆಕೆನ ಆರಾಧನೆ ಮಾಡ್ತಾರೆ ಅನ್ನೋದನ್ನ ನೋಡಿ ನನ್ಗೆ ಲಿಟ್ರಲಿ ಗೂಸ್ ಬಂಪ್ಸ್ ಬಂದೋಯ್ತು ನನ್ಗೆ. ಕಣ್ಣಲ್ಲಿ ನೀರ್ ಕೂಡ ಬಂದೋಯ್ತು ನನ್ಗೆ. ಅಂದ್ರೆ ಈಗ ನಡೀತಿರೋ ಅತ್ಯಾಚಾರ ಆಗಿರ್ಬೋದು, ಒಂದು ಡಿಸ್‌ರೆಸ್ಪೆಕ್ಟ್ ಆಗಿರ್ಬೋದು, ಹೆಣ್ಣನ್ನ ಒಂದು ಟಾಯ್ ತರ ನೋಡೋದಾಗಿರ್ಬೋದು, ಎಷ್ಟು ವರ್ಸ್ಟ್ ಕಂಡೀಷನ್ ಅಲ್ಲಿ ಹೋಗ್ತಾ ಇದೆ ಸಮಾಜ. ಬಟ್ ಗಾಡೆಸ್ ನಮ್ಮ ಗಾಡ್‌ಗಳು, ಗಾಡೆಸಸ್‌ನ ಎಷ್ಟು ಒಂದು ಪ್ಯೂರ್ ಫಾರ್ಮ್ ಅಲ್ಲಿ ನೋಡೋದಲ್ದೇನೆ ಅವ್ರನ್ನ ಎಷ್ಟು ಪೂಜನೀಯವಾಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡಬೇಕಾದ್ರೆ ಐ ಆಮ್ ರಿಯಲಿ ಪ್ರೌಡ್ ಟು ಬಿ ಅನ್ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದ್ರೆ, ಯಾವ ಧರ್ಮದಲ್ಲೂ ನಾನು ಈ ರೀತಿ ನೋಡೇ ಇಲ್ಲ. ನೋಡಕ್ ಸಾಧ್ಯನೂ ಇಲ್ಲ. ಓಕೆನಾ? ಸೊ ಪಾರ್ವತಿ ಮಾತೆ ಕೇಳ್ತಾಳಂತೆ ಶಿವನಿಗೆ, "ಸದಾ ಧ್ಯಾನ ಮುದ್ರೆಯಲ್ಲಿ ಕೂತಿರ್ತೀರಲ್ಲ, ನೀವು ಯಾರನ್ನ ಆರಾಧನೆ ಮಾಡ್ತೀರಾ?" ನಾನ್ ಮೇ ಬಿ ನೀವು ಕೃಷ್ಣನನ್ನೇ ಆರಾಧನೆ ಮಾಡ್ತೀರಾ ಅಂತ. ಸೊ ಆಗ ಅಂದ್ರೆ ಕೃಷ್ಣ, ಮಹಾವಿಷ್ಣು ಬೋತ್ ಆರ್ ಸೇಮ್. ಓಕೆ. ಸೊ ಅವಾಗ ಆ, ಶಿವ ಹೇಳ್ತಾರೆ, "ಇಲ್ಲ ಪಾರ್ವತಿ, ನಾನು ರಾಧೆಯನ್ನ, ಮಾತೆ ಅಂತಾನೆ ಹೇಳ್ತಾರೆ. ರಾಧಾ ಮಾತೆಯನ್ನ ನಾನು ಆರಾಧನೆಯನ್ನ ಮಾಡ್ತೀನಿ. ಅವರದ ಈ ಶ್ಲೋಕ ಅವಾಗ ಅವರಿಗೆ ಹೇಳ್ತಾ ಅಂದ್ರೆ ರಾಧೆಯ ಬಗ್ಗೆ ವರ್ಣನೆಯನ್ನ ಮಾಡ್ತಾ ರಾಧಾ ಕೃಪಾ ಕಟಾಕ್ಷ ಅನ್ನೋ ಶ್ಲೋಕವನ್ನ ಪಾರ್ವತಿ ದೇವಿಯವ್ರಿಗೆ ಹೇಳ್ಕೊಡ್ತಾರೆ. ಸೊ ನೀನು ಇದನ್ನ ಮಾಡು, ನೀನು ಈ ಆರಾಧನೆಯನ್ನ ಮಾಡು. ಆ ಬ್ರಹ್ಮಾಂಡದ ಆ ಶಕ್ತಿ ಏನಿದೆ ಆಕೆ ನಿನಗೆ ಪ್ರದಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಅದ್ಭುತ ನೋಡಿ ಅಲ್ವಾ? ಅಂದ್ರೆ ಆ ಈಗ ನಾವೇ ಆಗ್ಲಿ, ಈಗ ಒಂದೇ ತಾಯಿ 4, 5 ಜನ ಮಕ್ಳು ಅಂತ ಅನ್ಕೊಳ್ಳಿ. ಈಗ ಬೆಳೀತಾ ಚೆನ್ನಾಗೇ ಇರ್ತೀವಿ. ಬೆಳ್ದಾದ್ರ ಮೇಲೆ ಅಯ್ಯೋ! ನಮ್ಮಕ್ಕಂಗೆ ನನ್ಗಿನ್ನ ಒಳ್ಳೆ ಗಂಡ ಸಿಕ್ಬಿಟ್ಟ. ಅಯ್ಯೋ! ನಮ್ಮಣ್ಣನಿಗೆ ನನ್ಗಿಂತ ಒಳ್ಳೆ ಜಾಬ್ ಸಿಕ್ಬಿಡ್ತು. ನನ್ಗಿನ್ನ ಸ್ಯಾಲರಿ ಜಾಸ್ತಿ. ಎಷ್ಟೇ ಅಂದ್ರು ಒಂದ್ ಜಲಸ್ ಮಾಡ್ಕೊಂತೀವಿ. ಹಂಗಲ್ಲ ಇವ್ರು ಒಂದ್ ರೀತಿ ಅದೇ ತರ ತಾನೇ. ಆತ್ಮ ಒಂದೇ ಇದ್ರು ಅದನ್ನ ಸೃಷ್ಟಿಯ ಒಂದು ಉದ್ಧಾರಕ್ಕೋಸ್ಕರ ಇವ್ರು ಬೇರೆ ಬೇರೆ ಮೂಲವನ್ನ ಮಾಡ್ಕೊಂಡ್ರು. ಒಬ್ರು ಸೃಷ್ಟಿ ಮಾಡಿ, ಒಬ್ರು ಅದನ್ನ ಮೇಂಟೈನ್ ಮಾಡಿ, ಅ ಒಬ್ಬ ಸೃಷ್ಟಿಕರ್ತ, ಒಬ್ಬ ಲಯಕಾರಕ, ಇನ್ನೊಬ್ಬ ವಿನಾಶವನ್ನ ಮಾಡೋದು. ಅಂದ್ರೆ ಯಾವ್ದು ನಮ್ಗೆ ಅಡ್ಡಿ ಆತಂಕಗಳನ್ನ ತಂದುಕೊಡುತ್ತೆ, ಯಾವ್ದು ರಾಕ್ಷಸತ್ವ ಗುಣವನ್ನ ಜಾಸ್ತಿ ಮಾಡುತ್ತೆ ಅದನ್ನ ವಿನಾಶ ಮಾಡುವಂಥದ್ದು. ಸೊ ಈ ರೀತಿ ಒಂದಷ್ಟು ಬ್ರಾಂಚಸ್‌ಗಳನ್ನ ಮಾಡ್ಕೊಂಡು ಅವರು ಈ ಸೃಷ್ಟಿಯ ಒಂದು ಏನಿರುತ್ತೆ ಆ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡ್ರು ಅಷ್ಟೇ. ಓಕೆನಾ? ಎಲ್ಲರೂ ಒಂದೇನೆ. ಆ ತತ್ವ ಒಂದೇನೆ. ಮೂಲ ತತ್ವ ಒಂದೇ. ಸೊ ಹಾಗೆ ನಾವು ಮನುಷ್ಯರು ಎಷ್ಟು ಬೇಗ ನಾವು ಈ ಮಾಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಎಷ್ಟು ಬೇಗ ನಾವು ಆ ರೀತಿ ಒಂದು ಜಲಸ್ ಮಾಡೋದಾಗಿರ್ಬೋದು. ಬೇರೆ ಒಡ ಹುಟ್ಟಿದವ್ರನ್ನೇ ನಾವು ಸೇರ್ದಂಗ್ ಆಗ್ಬಿಡ್ತೀವಿ. ಆ ಥರ ಎಲ್ಲ ಎಷ್ಟೋ ನೋಡ್ತಿದೀವಿ. ಆಸ್ತಿ ವಿಷಯಕ್ಕೋಸ್ಕರ ಜಗಳ ಮಾಡ್ಕೊಂತಾರೆ. ಸೊ ಅದ್ರಲ್ಲಿ ಭಿನ್ನಾಭಿಪ್ರಾಯ ಬಂದಿದ ತಕ್ಷಣ ನಂಗೆ ಸಂಬಂಧನೇ ಬೇಡ ಅಂತ ಬಿಟ್ಟು ಹೋಗ್ತಾರೆ. ಸೊ ಆ ರೀತಿ ಎಲ್ಲ ಇರತ್ತೆ. ಸೊ ಅದಕ್ಕೆ ದೇವ್ರು ಅಂತ ಹೇಳೋದು ಅನ್ಸುತ್ತೆ. ಅಲ್ಲ ಹೇಳಿದ್ದು. ಲೈಕ್ ಎಷ್ಟು ಒಂದು ಪೂಜನೀಯ ಸ್ಥಾನದಲ್ಲಿ ಇಟ್ಟು ಅವರು ನನ್ಗೆ ಇಷ್ಟೆಲ್ಲ ಶಕ್ತಿ ಇದೆ. ಶಿವನ ಆ 3ನೇ ಕಣ್ ತೆಗೆದ್ರೆ ಯು ನೋ ಎಲ್ಲ ಭಸ್ಮ. ಏನು ಉಳಿಯೋದೇ ಇಲ್ಲ. ಅಂಡ್ ಶಿವ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಬೇಕಾದ್ರೂ ಅಷ್ಟೆಲ್ಲಾ ಶಕ್ತಿ ಅವ್ರಿಗಿದ್ರು, ಅವ್ರು ಯಾಕೆ ರಾಧಾಮಾನ ಅವರು ಧ್ಯಾನ ಮಾಡ್ತಾರೆ?
ರಾಧಮ್ಮ ಜಪ ಯಾಕೆ ಮಾಡ್ತಾರೆ? ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ, ನೀವೇ ಆನ್ಸರ್ ಫೈಂಡ್ ಔಟ್ ಮಾಡ್ಕೊಳ್ಳಿ ಅಷ್ಟೇ. ಯಾಹ್! ಸೊ ಬ್ಲೆಸ್ಸಿಂಗ್ಸ್ ಏನ್ ಕಳಿಸ್ತಿದ್ದಾರೆ ಅಂದ್ರೆ, ಆಬ್ವಿಯಸ್ಲಿ ಸ್ಮಶಾನ ರುದ್ರ ಇನ್ನೇನ್ ಹೇಳ್ತಾರೆ? ಫಿಯರ್‌ಲೆಸ್‌ನೆಸ್, ಹೆದ್ರಬೇಡ ಜೀವನದಲ್ಲಿ ಯಾವುದಕ್ಕೂ ನೀನ್ ಭಯ ಪಡ್ಬೇಡ. ನಾನಿದ್ದೀನಿ ನಿನ್ ಜೊತೆನಲ್ಲಿ. ನಿನ್ನ ಜೊತೆಯಲ್ಲೇ ನಾನು ಹೆಜ್ಜೆ ಹಾಕ್ತೀನಿ. ನೀನು ನಿರ್ಭಯವಾಗಿ ಮುಂದೆ ನಡಿ ಅಂತ ಹೇಳ್ತಿದ್ದಾರೆ. ಸ್ಮಶಾನ ರುದ್ರ ಗೊತ್ತಲ್ಲ? ಹ್ಮ್. ಅಂಡ್ ಜಾಯ್ ಆಫ್ ಕ್ರಿಯೇಟಿವಿಟಿ. ಮಾಡು. ನಿನ್ಗೆ ಏನೇನ್ ಕ್ರಿಯೇಟಿವಿಟಿ ಮಾಡ್ಬೇಕನ್ಸುತ್ತೋ ಅದನ್ನ ಮಾಡು. ಅದನ್ನ ತುಂಬಾ ಪ್ರೀತಿಯಿಂದ, ತುಂಬಾ ಖುಷಿಯಿಂದ, ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡು. ಪರ್ಫೆಕ್ಷನ್ ಇನ್ ದ ಆರ್ಟ್ಸ್ ಆಫ್ ಮ್ಯೂಸಿಕ್ ಅಂಡ್ ಡಾನ್ಸ್. ಯಾರೆಲ್ಲ ನಟರಾಜ ಸಿಂಬಲೈಸ್ ಆರ್ಟ್, ಮ್ಯೂಸಿಕ್. ಸೊ ಕೆಲವ್ರಿಗೆಲ್ಲ ಇಲ್ಲಿ ಇನ್ನೊಂದು ಮೆಸೇಜ್ ಏನಿದೆ ಅಂದ್ರೆ, ಕೆಲವರು ಟ್ಯಾಲೆಂಟೆಡ್ ಇದ್ದೀರಾ, ಸಂಗೀತದಲ್ಲಾಗಿರ್ಬೋದು, ಡ್ಯಾನ್ಸಲ್ಲಾಗಿರ್ಬೋದು. ಮುಜುಗರ ಪಟ್ಕೊಂತೀರಾ, ಅಯ್ಯೋ ಹೇಗೆ ಹೋಗೋದು, ಅಥವಾ ಅವ್ರೇನಂತಾರೋ ಇವ್ರೇನಂತಾರೋ, ಅಯ್ಯೋ ಸ್ವಲ್ಪ ಏಜ್ ಜಾಸ್ತಿ ಆಗ್ಬಿಟ್ಟಿದೆ. ಬೇಡ, ಅದನ್ನೆಲ್ಲ ಬಿಟ್ಟಾಕಿ. ನಿನಗ್ ಟ್ಯಾಲೆಂಟ್ ಇದೆ, ನಿನಗ್ ಇಂಟ್ರೆಸ್ಟ್ ಇದೆ, ಗೋ, ಕಲಿ, ಅದನ್ನ ಮಾಡು. ಪರ್ಫೆಕ್ಷನ್ನೇ ನೋಡ್ತಾ ಕೂರ್ಬೇಡ. ಜಸ್ಟ್ ಡೇ ಬೈ ಡೇ ನೀನು ಬೆಟರ್ ಮಾಡ್ಕೋತಾ ಹೋಗು ಅಂತ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಬಿ ಅ ಪರ್ಫೆಕ್ಟ್ ಮ್ಯಾನ್ ಅಥವಾ ವುಮನ್ ಒನ್ ಫೈನ್ ಡೇ. ಬಟ್ ಇವತ್ತೇ ಪರ್ಫೆಕ್ಷನ್ ಬೇಕು ಅಂತ ನೀನು ಕಾಯ್ತಾ ಕೂತು ಆಪರ್ಚುನಿಟಿನ ಮಿಸ್ ಮಾಡ್ಕೊಂಬೇಡ. ಓಕೆ. ಸೊ ಫೈಂಡಿಂಗ್ ಪ್ಲೆಜರ್ ಇನ್ ಆಲ್ ಸರ್ಕಮ್ಸ್ಟೆನ್ಸಸ್ ಆಫ್ ಲೈಫ್. ಸೊ ನೋಡಿ, ಆ, ಹೇಳ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ಸೊ ಈ ಗ್ರಹಣದ ಎಫೆಕ್ಟ್ ಇಂದ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ ಅಂತ. ಸೊ ಗ್ರಹಣ ಇಸ್ ಅ ಪಾರ್ಟ್, ಬಟ್ ಮನುಷ್ಯ ಅಂದ್ರ ಮೇಲೆ ಒಳ್ಳೇದು ಕೆಟ್ಟದು, ನೋವು ಖುಷಿ ಬರ್ತಾನೆ ಇರತ್ತೆ. ಅದು ಒಂಥರ ಸೈಕಲ್ಲಿನ ಚಕ್ರ ತರ ಮುಂದೆ ಹಿಂದೆ ಹೋಗ್ತಿರತ್ತೆ. ಈಗ ದುಃಖ ಆಯ್ತು ಖುಷಿ ಬಂತು, ದುಃಖ ಆಯ್ತು ಖುಷಿ ಬಂತು, ದುಃಖ ಆಯ್ತು ಖುಷಿ ಬಂತು, ದುಃಖ ಆಯ್ತು ಖುಷಿ ಬಂತು, ಆಗ್ತಾನೇ ಇರುತ್ತೆ. ಒಂದೊಂದೇ ವಿಷಯದಲ್ಲಿ ಒಂದ್ ಮುಗಿಸಿದ್ವಿ ಇನ್ನೊಂದ್ ಬಂತು, ಇನ್ನೊಂದ್ ಮುಗಿಸಿದ್ವಿ ಇನ್ನೊಂದ್ ಬಂತು. ಹೌದಾ, ಚೆಕ್ ಮಾಡ್ಕೊಳ್ಳಿ, ಬರ್ತಾನೆ ಇರುತ್ತೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಬಿಕಾಸ್ ಅದರಿಂದ ನಾವು ಸಾಕಷ್ಟು ಕಲಿಯಕ್ಕಿರತ್ತೆ. ಹ್ಯೂಮನ್ ಲೈಫ್ ಸ್ಪ್ಯಾನ್ ಇರೋದೇ ಕಮ್ಮಿ ಅಲ್ವಾ? ಸೊ ಸಾಕಷ್ಟು ಕಲಿಯಕ್ಕಿರತ್ತೆ, ಸ್ಪಿರಿಚುಲಿ ಇವಾಲ್ವ್ ಆಗಕ್ಕಿರತ್ತೆ. ಅಂಡ್ ನಮ್ಮ ಸುತ್ತ ಇರೋರ್ಗೆ ನಮ್ಮಿಂದ ಒಂದೇನೋ ಸೇವೆ ಕೊಡೋದಿರುತ್ತೆ. ನಮ್ಮ ಕರ್ಮಗಳನ್ನ ನಾವು ಕಳಿಯೋದಿರುತ್ತೆ. ಮೇನ್ ಥಿಂಗು ಕರ್ಮ ಕ್ಲೆನ್ಸಿಂಗ್ ಇರುತ್ತೆ. ಓಕೆ. ಅದ್ರ ಜೊತೆಲಿ ನಾವು ಹೊಸ ಕರ್ಮನ ಬೇರೆ ಅರ್ನ್ ಮಾಡ್ತಿರ್ತೀವಿ. ಸೊ ಇಷ್ಟೆಲ್ಲ ಪ್ರೋಸೆಸ್ಗಳಿದ್ದಾಗ ಯಾವಾಗ್ಲೂ ನೀನ್ ಚಿಂತೆಯಲ್ಲೇ ಕುತ್ಕೊಂಬೇಡ, ಯಾವಾಗ್ಲೂ ನೀನ್ ಡಿಪ್ರೆಷನ್ ಅಲ್ಲೇ ಇರ್ಬೇಡ ಅಂತ ಹೇಳ್ತಾ ಇದಾರೆ. ಸೊ ಏನೇ ಇರ್ಲಿ ಅದು, ವಾಟ್ ಎವರ್, ಗುಡ್ ಇರ್ಬೋದು, ಬ್ಯಾಡ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ದುಃಖ ಇರ್ಬೋದು, ಎಲ್ಲದನ್ನು ನೀನು ಎಂಜಾಯ್ ಮಾಡು. ನಿನ್ ಸರ್ಕಮ್ಸ್ಟೆನ್ಸಸ್ ಏನೇ ಇರ್ಲಿ, ನಿನ್ನ ಒಳಗಡೆ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊ, ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ನೀನ್ ಎಂಜಾಯ್ ಮಾಡು ಅಂತ ನಟರಾಜ್ ಅವರು ಹೇಳ್ತಿದ್ದಾರೆ. ಐ ಮೀನ್ ಸ್ಮಶಾನ ರುದ್ರ ಅಂತಾನು ಹೇಳ್ಬೋದು, ನಮ್ಮ ಮಹಾದೇವ್, ಹರ ಹರ ಮಹಾದೇವ್ ಅವರು ಅಂತಾನು ಹೇಳ್ಬೋದು, ಪಾರ್ವತಿ ಪರಮೇಶ್ವರ್ ಅಂತಾನು ಹೇಳ್ಬೋದು. ಓಕೆ. ಅಂಡ್ ಈವನ್ ಗಣೇಶ ಕೂಡ ಇಲ್ಲಿ ಇದ್ದಾರೆ. ಖಂಡಿತ ಇಲ್ಲಿ ನನ್ಗೆ ಇನ್ನೊಂದು ಏನು ಅನಿಸ್ತಿದೆ ಅಂದ್ರೆ, ಇನ್ನೇನ್ ಗಣೇಶನ ಹಬ್ಬನೂ ಕೂಡ ಬರ್ತಾ ಇದೆ. ಸೊ ನಿಮ್ಮ ವಿಘ್ನಗಳೆಲ್ಲ ವಿನಾಶವಾಗಿ ಭಗವಂತ ನಿಮ್ಗೆ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ಸಮೃದ್ಧಿ ಸಕಲವನ್ನು ನಿಮ್ಗೆ ಕರುಣಿಸ್ತಾನೆ. ಖಂಡಿತ ತುಂಬಾ ಚೆನ್ನಾಗಿತ್ತು ಇವತ್ತು ರೀಡಿಂಗ್. ಮಾತ್ರ ತುಂಬಾನೇ ಪಾಸಿಟಿವ್ ಆಗಿ ತುಂಬಾನೇ ಚೆನ್ನಾಗೋಯ್ತು. ಐ ಥಿಂಕ್ ನಾನು ಅಪಾರ್ಟ್ ಫ್ರಮ್ ದ ರೀಡಿಂಗ್ ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಮಾತಾಡಿದೆ. ಸೊ ಯಾವ ನೋಡಿ, ಬ್ರಹ್ಮನ ಹಿಂದೆ ಇಲ್ಲಿ ವಿಷ್ಣು ಕೂತಿದ್ದಾರೆ, ವಿಷ್ಣು ಅಂಡ್ ಲಕ್ಷ್ಮಿ. ಓಕೆ. ಸೊ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಉತ್ಪತ್ತಿಯಾಗಿದ್ದು ಅಂತ ಎಲ್ಲರಿಗೂ ಗೊತ್ತೇ ಇದೆ ಆಬ್ವಿಯಸ್ಲಿ. ಸೊ ನನಗೆ ತುಂಬಾ ಖುಷಿಯಾಗಿದೆ ಅಂದ್ರೆ, ಫಸ್ಟ್ ರಾಧಾಮ ಕಾರ್ಡೆ ಬಂದಿದ್ದು, ರಾಧಾ ಕಾರ್ಡು, ಅಂಡ್ ಜೊತೆಯಲ್ಲಿ ವಿಷ್ಣು ಕಾರ್ಡು ಬಂದಿದೆ. ಸೋ ಹ್ಯಾಪಿ ಅಂಡ್ ಸೋ ಪಾಸಿಟಿವ್ ಅಂತಾನೆ ಹೇಳ್ತೀನಿ. ತುಂಬಾ ಇಲ್ಲಿ ಸಿಕ್ಕಿದಂದ್ರೆ ಮೇಜರ್ಲಿ ರಿಲೇಶನ್ಶಿಪ್. ಯಾರು ವರಿ ಮಾಡಬೇಡಿ, ನಿಮ್ಮ ರಿಲೇಶನ್ಶಿಪ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ತುಂಬಾ ಒಳ್ಳೆ ಸೋಲ್ಮೇಟ್ ನಿಮ್ಗೆ ಸಿಗ್ತಾರೆ. ಎಲ್ಲ ಸಿಂಗಲ್ ಇದ್ದು ವೆಯ್ಟ್ ಮಾಡ್ತಿರೋರ್ಗೆ, ಅಂಡ್ ಇಲ್ಲಿವರೆಗೂ ಫೇಕ್ ರಿಲೇಶನ್ಶಿಪ್ ಅಲ್ಲಿ ಫೆಡ್ ಅಪ್ ಆಗಿ ತುಂಬಾ ಸಫರ್ ಆಗಿರೋರ್ಗೆ ಖಂಡಿತ ನಿಮ್ ಲೈಫಲ್ಲಿ ಒಂದು ವೆರಿ ಗುಡ್ ಪರ್ಸನ್ ಕಳಿಸ್ತಿದ್ದಾರೆ. ಅಂಡ್ ಲಾಸ್ಟ್ ಏನು ಅಂದ್ರೆ, 10 ಏಂಜಲಿಕ್ ನಂಬರ್ ಯಾರೆಲ್ಲ ನೋಡ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬಿಡಿ. ಅಂಡ್ ಹೇಗೆ ಅನಿಸ್ತು ಈ ರೀಡಿಂಗ್ ಅಂತಾನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಯಾವ್ದಾದ್ರು ಬೇರೆ ಟಾಪಿಕ್ ಬಗ್ಗೆ ರೀಡಿಂಗ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಟನ್ ಅಂತ ಒತ್ತಿ ಫಾರ್ ನೆಕ್ಸ್ಟ್ ಅಪ್ಡೇಟ್ ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ. ಬಾಯ್.